The financial management is... Excuse me, ma'am. Yes. Restroom. The financial management is a study of relationship between rising fund. ಈ ಮಚ್ಚ ಕೊಡೋ ಫಿಲ್ ಮಾಡಕ್ಕೆ ಫಿಲ್ ಮಾಡ್ತೀನಿ ಮಚ್ಚ ನಂಗೊಂದು ಕಳಿ ನೀರು ನನಗೆ ಕೊಡು ಈ ಮಚ್ಚ ನನಗೆ ಇರೋ ಮಚ್ಚ ಕೊಡ್ತೀನಿ ಏನು ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಇದೇ ಲಾಸ್ಟ್ ಕಣೋ, ಮತ್ತೆ ಮಾಡದ ಯಾರಿಗೂ ಹೇಳ್ಬೇಡಲ್ಲೋ. ನೀವು ಹೇಳ್ತಿರೋದು 3ನೇ ಸಲ. ನೀವು ಬೇರೆಯವ್ರಿಗೆ ಎದುರಿಸ್ತಿದ್ದೀರಾ, ಅಲ್ಲದೆ ಅವ್ರಿಗೂ ಕಳಿಸ್ತಿದ್ದೀರಾ. ಮಚ್ಚ ಯಾಕೋ ಸುಮ್ಮನಿರೋ, ಅನಾರ್ಸಿನ್ ಮಾಡಬೇಡ. ಹೇಳಿದ್ರೆ ಹೇಳ್ತಾನೆ ಬಿಡಲ್ಲ. ಹೋಗಿ ನಮಗೆ ಪ್ರಿನ್ಸಿಪಾಲ್ ಕಂಪ್ಲೇಂಟ್ ಮಾಡ್ತೀಯಾ? ಮಾಡಿ ನೋಡೋಣ. ಆಚೆ ಬಂದರೆ ಎತ್ಬಿಡ್ತೀವಿ. Development of the company. ಮೇಡಮ್, ಪ್ರಿನ್ಸಿಪಾಲ್ ಕೊಟ್ಟರು. Okay. Robert? ಕೃಷ್ಣ? ಸುನೀಲ್? ಶ್ರೀನಿವಾಸ್? ನೀವು 4 ಜನ ಬನ್ನಿ ನನ್ನ ಜೊತೆ. ಸರ್, ಇಂಥವೆಲ್ಲ ಕಾಲೇಜಲ್ಲಿ ಇಟ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಸರ್. ನೀವೇನಾದರೂ ಆ್ಯಕ್ಷನ್ ತಗೊಳ್ಳೇಬೇಕು ಸರ್. ಇವ್ರ ಬಗ್ಗೆ ದಿನಕ್ಕೊಂದೊಂದು ಕಂಪ್ಲೇಂಟ್ ಬರ್ತಾ ಇರುತ್ತೆ ಸರ್. ಹೌದು, ಇತ್ತೀಚೆಗೆ ನನಗೂ ತುಂಬ ಕಂಪ್ಲೇಂಟ್ ಬರ್ತಾ ಇದೆ. ಇದ್ರ ಬಗ್ಗೆ ಇವತ್ತು ಏನಾದರೂ ಡಿಸಿಷನ್ ತಗೊಳ್ಳೇಬೇಕು. ನೋಡ್ರಿ, ಗಾಂಜಾ ಸ್ಮೆಲ್ ಏನಾದರೂ ಬರ್ತಾ ಇದೆಯಾ ಚೆಕ್ ಮಾಡಿ. ಬಾಯ್ ಓಪನ್ ಮಾಡು. ನೀನು ಬಾಯ್ ಓಪನ್ ಮಾಡು. ಸರ್, ತುಂಬ ಸ್ಮೆಲ್ ಬರ್ತಾ ಇದೆ ಸರ್. ಏನು ಪನಿಷ್ಮೆಂಟ್ ಕೊಡಬೇಕು ಅಂತ ನೀವೇ ಯೋಚನೆ ಮಾಡಿ ಹೇಳಿ. ಸರ್, ಇಂಥವ್ರಿಂದ ಬೇರೆ ಸ್ಟೂಡೆಂಟ್ಸು ಹಾಳಾಗೋಗ್ತಾರೆ. ಇವ್ರನ್ನ ಮೊದಲು ಕಾಲೇಜಿಂದ ಡಿಸ್ಮಿಸ್ ಮಾಡಬೇಕು ಸರ್. ಸರ್, ಇವ್ರು ಇಲ್ಲೇ ಇದ್ರೆ ಎಲ್ಲ ಸ್ಟೂಡೆಂಟ್ಸು ಕೆಟ್ಟೋಗ್ಬಿಡ್ತಾರೆ ಸರ್ ಇವರಿಂದ. ಹೌದು, ಅವ್ರನ್ನ ಕಾಲೇಜಿಂದ ಡಿಸ್ಮಿಸ್ ಮಾಡಿ. ಇವ್ರ ಪೇರೆಂಟ್ಸ್ನ ಕರೆಸಿ. ಏನಮ್ಮ, ಇವ್ರು ನಿಮ್ಮ ಮಕ್ಕಳಾ? ಹೌದು ಸರ್. ನಿಮ್ಮ ಮಕ್ಕಳು ಕಾಲೇಜ್ನೊಳಗಡೆ ಮಾದಕ ಸೇವನೆ ಮಾಡ್ತಾ ಇರೋದು ನಿಮಗೇನಾದ್ರು ಗೊತ್ತಾ? ಗೊತ್ತಿಲ್ಲ ಸರ್. ನಮ್ಮ ಎದುರುಗಡೆ ಯಾವತ್ತೂ ಇಂಥ ಕೆಲಸ ಮಾಡಿಲ್ಲ ಸರ್. ಇವತ್ತು ಕಾಲೇಜ್ನಲ್ಲೇ ಮಾದಕ ಸೇವನೆ ಮಾಡಿ ಸಿಕ್ಕಾಕೊಂಡಿದ್ದಾರೆ ನಿಮ್ಮ ಮಕ್ಕಳು. ಹೌದಾ ಸರ್? ನಿಮ್ಮ ಮಕ್ಕಳನ್ನ ಕಾಲೇಜಿಂದ ಟಿ ಸಿ ಕೊಟ್ಟು ಹೊರಗಾಗ್ತಾ ಇದ್ದೀನಿ. ಇದು ಒಂದ್ಸಲ ಬಿಟ್ಬಿಡಿ ಸರ್. ಇನ್ನೊಂದ್ಸಲ ಹಿಂಗ್ ಮಾಡ್ದಿರಂಗ್ ನಾನ್ ನೋಡ್ಕೋತೀನಿ ಸರ್. ನೋಡಿ, ಇದೇ ಲಾಸ್ಟ್ ವಾರ್ನಿಂಗು. ಇನ್ನೊಂದ್ಸಲ ಈ ತರ ಏನಾದ್ರು ಮಾಡಿದ್ರೆ ಇವ್ರನ್ನ ಪೊಲೀಸ್ಗೆ ಒಪ್ಪಿಸ್ಬಿಡ್ತೀನಿ. ಏಯ್, ಏನ್ ಮುಖ ನೋಡ್ತಾ ಇದ್ದೀರಾ? ಅಪಾಲಜಿ ಲೆಟರ್ ಬರೆದು ಕೊಟ್ಬಿಟ್ಟು ಕ್ಲಾಸ್ಗೆ ಹೋಗಿ. ಇವರು ನನ್ಗೆ ಎದುರಿಸ್ತಿದ್ದಾರೆ. ನಿನ್ನ ಕೊಂದ್ಬಿಡ್ತೀನಿ ಅಂದಿದ್ದಾರೆ. ನಾನು ಈ ಕಾಲೇಜ್ನಲ್ಲಿ ಓದಲ್ಲ, ನನಗೆ ಟಿ ಸಿ ಕೊಟ್ಬಿಡಿ. ಇವ್ರು ಬದಲಾಗಲ್ಲ ಸರ್. ಇದು 3ನೇ ಸಲ. 1ನೇ ಸಲ ಸಿಕ್ಬಿದ್ದಾಗ ಬೆದ್ರಿದ್ರು, ಮತ್ತೊಮ್ಮೆ ನಂಗೆ ಬೆದರಿಸಿದ್ರು, ಈಗ ಅಲ್ಲೇ ಮಾಡೋದಕ್ಕೂ ಬಂದ್ರು. ಮತ್ತೊಂದು ಸಲ ನನ್ಗೇನು ಬೇಕಾದ್ರೂ ಮಾಡ್ಬೋದು. ನನಗೆ ಯಾರು ರಕ್ಷಣೆ ಕೊಡ್ತಾರೆ? ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ನೀನೊಬ್ಬನಿಗೆಲ್ಲ, ಈ ಕಾಲೇಜಲ್ಲಿ ಓದ್ತಕ್ಕಂಥ ಪ್ರತಿಯೊಂದು ಸ್ಟೂಡೆಂಟ್ಗೂ ನಾವು ರಕ್ಷಣೆ ಕೊಡ್ತೀವಿ.
ಎಲ್ಲ ಕಡೆನೂ CC ಕ್ಯಾಮ್ರಾ ಹಾಕಿಸ್ತೀವಿ. ಪ್ರತಿ ಸಲ ಬಾತ್ರೂಮ್ಗೆ ಹೋದಾಗ್ಲೂ ಇವ್ರ ಜೊತೆ ಹೋಗ್ತೀರಾ? ಇವ್ರ ಜೊತೆ ಸೇರೋ ಸ್ಟೂಡೆಂಟ್ಸ್ ಎಲ್ರಿಗೂ ಪ್ರತಿ ಕ್ಷಣನೂ ರಕ್ಷಣೆ ಕೊಡ್ತೀರಾ? ನಿಮ್ CC ಕ್ಯಾಮ್ರಾಗಳು ಅಲ್ಲೇನ್ ತಡೆಯಲ್ಲ, ಪ್ರಾಣ ಉಳ್ಸಲ್ಲ. ಎಲ್ಲ ಮುಗಿದ್ಮೇಲೆ ಹೇಗಾಯ್ತು, ಯಾರು ಮಾಡಿದ್ರು ಅಂತ ಮಾತ್ರ ತಿಳ್ಕೊಬೋದು ಅಷ್ಟೇ. ಅದನ್ನ ನಂಬಿ ನಮ್ಮ ಪ್ರಾಣಕ್ಕೆ ಭರವಸೆ ಕೊಡ್ತೀರಾ? ನಿನ್ನ ವಯಸ್ಸಿನಲ್ಲಿ ಎಲ್ಲರೂ ತಪ್ಪು ಮಾಡೋದು ಸಹಜ. ತಿಳಿದೇ ತಪ್ಪು ಮಾಡಿದಾಗ ಕ್ಷಮಿಸ್ಬೇಕು, ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಬೇಕು. ತಿಳಿದೇ ತಪ್ಪು ಮಾಡಿ ತಪ್ಪಿನ ಅರಿವಾಗಿ ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಡಿ ಅಂದ್ಬಿಟ್ಟು ತಲೆ ತೆಗೆಸಿ ನಿಂತ್ಕೊಂಡಾಗ ಏನ್ ಮಾಡ್ಬೇಕು ಹೇಳು? ನಾನು ನನ್ನ ತಂದೆ ತಾಯಿಗಷ್ಟೇ ಮಗ, ಬೇರೆಯವ್ರಿಗಲ್ಲ. ತಲೆ ತಗ್ಸ್ ನಿಲ್ಲೋದಿಕ್ಕೆ. ಅವನ ಪೇರೆಂಟ್ಸ್ ಕರೆಸಿ ಓಕೆ ಸರ್. ಅವನ ಫೈಲ್ ತೆಗೀರಿ. ಎಸ್ ಸರ್. ಸರ್ ಇವ್ರ ತಾಯಿ ಲಾಯರು, ತಂದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಜಡ್ಜ್. ಬಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ಬೋದು ಸರ್. ರೇ, ಈ 4 ಜನರದ್ದು DC ಕೊಟ್ಟು ಆಚೆ ಕಳಿಸ್ರಿ. ಅಯ್ಯೋ ಮೂದೇವಿಗಳ ಮರ್ಯಾದೆ. ನಡಿ, ನಡಿ ಮನೆಗೆ, ನಡಿ ಮನೆಗೆ ನಡಿ. ಕೃಷ್ಣ, ಕೃಷ್ಣ, ಹಾ ಅಮ್ಮ, ಬೇಗ ಎದ್ದು ರೆಡಿ ಆಗೋ. ಮುತ್ತೈದೆ ಹೆಂಗಸರೆಲ್ಲ ಬರ್ತಿದಾರೆ. ಹಾ ಸರಿ ಅಮ್ಮ, ಆಯ್ತಮ್ಮ. ರಾಧಾ, ನಿನ್ ಗಂಡನಿಗೆ ಬೇಗ ಎದ್ದು ಸ್ನಾನ ಮಾಡಕ್ ಹೇಳಮ್ಮ. ಹಾಗೆ ಮನೋಜನ್ಗೆ ಪುರೋಹಿತರನ್ನ ಕರ್ಕೊಂಡ್ ಬರೋದಕ್ಕೆ ಹೇಳು. ಪಾಪುಗೆ ಸ್ನಾನ ಮಾಡಿಸ್ಕೊಂಡ್ ಕರ್ಕೊಂಬಾ. ಆಯ್ತು ಅತ್ತೆ. ಹೋ, ಬನ್ನಿ ಬನ್ನಿ. ಮೊದ್ಲು ಹೋಗಿ ಸ್ನಾನ ಮಾಡ್ಬಿಟ್ ಬನ್ನಿ. ಹೊರಗಡೆ ಅತ್ತೆ ಕಾಯ್ತಾ ಇದ್ದಾರೆ. ಅತ್ತೆಗೆ ತಕ್ಕ ಸೊಸೆ. ಸಾಹೇಬ್ರಿಗೆ ರಾತ್ರಿ ಎಲ್ಲ ತೃಪ್ತಿ ಆಗಿಲ್ಲ ಅನ್ಸುತ್ತೆ. ಬೇಗ ಸ್ನಾನ ಮಾಡ್ಕೊಂಬನ್ನಿ. ಹೊರಗೆ ಎಲ್ಲರೂ ಪೂಜೆಗೆ ಕಾಯ್ತಾ ಇದ್ದಾರೆ. ಹ್ಯಾಪಿ ಬರ್ಡೇ ಮನೋಜ್. ಥ್ಯಾಂಕ್ ಯು ಅತ್ಗೆ. ಬಾ ಚಿನಿ, ಸ್ನಾನ ಮಾಡ್ಕೊ. ಹಲೋ. ಹಲೋ, ಅವನು ಇವಾಗ ಹೋದ ನೋಡ್ದೆ. ನಾನು ಬರ್ತಾ ಇದ್ದೀನಿ, ನೀನು ಬಂದ್ಬಿಡು. ಸರಿ ಮಚ್ಚ, ಬಂದೆ. ನನ್ನದು 500 ಹಾಕೋ. ಏಯ್ ಇಡಲೈ ನಂದು. ಹಲೋ ಮಗ, ಮನೋಜ ಹೋಗ್ತಾವನೆ. ಹೌದಾ? ನಾವು ಫಾಲೋ ಮಾಡ್ತಾ ಇದೀವಿ. ನೀನು ಡೈರೆಕ್ಟಾಗಿ ಅಲ್ಲಿಗೆ ಬಾ. ಸರಿ ಬಂದೆ. ಏಯ್ ಬಾರೋ, ಮನೋಜ ಸಿಕ್ಕವನಂತೆ. ಹೌದೇನೋ? ನಡಿ. ಎತ್ಕೊ ಮಚ್ಚ, ದುಡ್ಡು ಮಚ್ಚ, ಎಲ್ಲ ಎತ್ಕೊ. ಎಲ್ಲ ಹೋಗು ಮಗ, ಬೇಗ ಹೋಗು. ನನ್ನ ಮಕ್ಳು ಎಲ್ಲಿಂದ ಬಾಚ್ಕೊಂಡು ಬಂದ್ರು? ಎಲ್ಲ ಬಾಚ್ಕೊಂಡು ಹೋದ್ರಲ್ಲ ಗುರು. ಇಲ್ಲೇ
ಏನ್ ಪುರೋಹಿತ್ರೆ ಮನೇಲೆಲ್ಲ ಕಾಯ್ತಿದ್ದಾರೆ, ಬೇಗ ಬನ್ನಿ. ಓ ಇಲ್ಲೇ ಬಂದ್ಬಿಟ್ರಾ? ಲೇಟ್ ಆಗೋಯ್ತು. ದೇವಸ್ಥಾನದಲ್ಲಿ ಭಕ್ತಾದಿಗಳು ಜಾಸ್ತಿ ಜನ ಇದ್ರು. ನೋಡ್ರಿ ಹೋಗೋಣ. ಲೇಟ್ ಆಗೋಯ್ತು. ಅಮ್ಮವ್ರು ಏನು ಅನ್ಕೊಂತಾರೋ ಏನೋ. ಬಂದ ನೋಡೋ, ಬರ್ತಾವ್ ನೋಡೋ ಈಗ. ಪೂಜಾರಿನ ಇದ್ಯಾ ಆ ಸೈಡ್ ಹೋಗ ನೀನು. ಅಯ್ಯೂರ್ ಮಂತ ಹೋಗ. ಇದೇನು ಹಿಡ್ಕೊಳಕ್ಕೆ ಬರ್ತಾ ಇಲ್ಲ. ಇದೇನಿದು? ಮಾಡೋಣ ಬರೋ ಅನ್ನ ಸೈಡ್. ಅಯ್ಯೋ ರಾಮ. ಬೇಡ ಮಗ, ತಪ್ಪು ಮಾಡ್ತಿದ್ದೀರಾ. ಸರಿ ಬೇಡ. ಪುರೋಹಿತ್ರೆ, ಅಮ್ಮ ಯಾಕಿಷ್ಟೊತ್ತು? ಏನೋ ಯಾಕೋ ಇಷ್ಟೊಂದು ಗಲೀಜ್ ಮಾಡ್ಕೊಂಡ್ ಬಂದಿದ್ಯಾ? ಅಮ್ಮ, ದೇವಸ್ಥಾನದ ಹತ್ರ ಬೀದಿ ನಾಯಿಗಳು ಅಡ್ಡಾಕೊಂಬಿಟ್ಟಿದ್ದು. ಅದನ್ನ ಓಡಿಸ್ ಬರ್ಬೇಕಾದ್ರೆ ಲೇಟ್ ಆಯ್ತಮ್ಮ. ಹ್ಞೂ ಅಮ್ಮ, ಅದರಿಂದಾನೇ ಇಷ್ಟು ಗಲೀಜಾಗಿರೋದು. ಹೋಗು, ಬೇಗ ಹೋಗಿ ರೆಡಿ ಆಗು. ಕೈ ಕಾಲು ತೊಳ್ಕೊಂಡ್ ಬನ್ನಿ. ಆಯ್ತಮ್ಮ. ನಮಸ್ಕಾರ. ಬೇಗ ಬೇಗ ರೆಡಿಯಾಗಿ. ತಾಯಮ್ಮ, ನೀನು ಇವತ್ ಲೇಟ್ ಆಗಿ ಬರ್ಬೇಕಾ? ಗಾಡಿ ಲೇಟ್ ಆಯ್ತಮ್ಮ. ಸರಿ ನಡಿ. ಅಕ್ಕ ಮನೋಜ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ. ಇವತ್ತು ಅವನ ಬರ್ಡೇ. ಹೌದಾ? ಹ್ಯಾಪಿ ಬರ್ಡೇ ಮನೋಜ್. ಥ್ಯಾಂಕ್ ಯು. ನಮ್ಮ ಸಂಬಂಧಿಕರು ಮನೆಯಲ್ಲಿ ಒಬ್ಳು ಹುಡುಗಿ ಇದ್ದಾಳೆ, ಫೈನಲ್ ಇಯರ್ ಡಿಗ್ರಿ ಓದ್ತಾಳೆ, ಒಳ್ಳೆ ಹುಡುಗಿ. ನಿಮ್ ಕಿರಿಮಗಂಗೆ ಗೊತ್ತು ಮಾಡ್ಕೊಳ್ಳಿ. ಅವ್ರ ಅಪ್ಪ ಅವನ್ನ
ಯಾರ ಕೈಗೂ ಸಿಕ್ತಂಗ್ ಬೆಳೆಸ್ಬಿಟ್ಟಿದ್ದಾರೆ. ನಾವು ಒಂದ್ ಕೇಳಿದ್ರೆ ನಾವು 10 ಸರಿ ಯೋಚನೆ ಮಾಡ್ಬೇಕು ಅಂತ ಉತ್ತರ ಕೊಡ್ತಾನೆ. ಯಾವ ಹುಡುಗಿನ ಕರ್ಕೊಂಡ್ ಬರ್ತಾನೋ ಅವಳನ್ನೇ ಮನೆ ತುಂಬಿಸ್ಕೋಬೇಕು. ಬೇಕಿದ್ರೆ ನೀವೇ ಕೇಳಿ. ನಮ್ ಸಂಬಂಧಿಕರ ಮನೇಲಿ ಒಬ್ಳು ಹುಡುಗಿ ಇದ್ದಾಳೆ, ತುಂಬಾ ಚೆನ್ನಾಗಿದ್ದಾಳೆ. ಮದ್ವೆ ಮಾಡ್ಕೊಳ್ತೀಯಾ? ವಿದ್ಯಾ, ವಿನಯ, ರೂಪ, ಸೌಂದರ್ಯದಲ್ಲಿ ನಮ್ಮ ಅತ್ತಿಗೆ ಥರನೇ ಇರಬೇಕು ಅಂತ ಹುಡುಗಿನೇ ನಾನು ಮದುವೆ ಮಾಡ್ಕೊಳ್ಳೋದು. ಎಲ್ಲ ಅವ್ನ ಅದಕ್ಕೆ ತರನೇ ಇರ್ಬೇಕು ಅಂದ್ರೆ ಅದಕ್ಕೆನೆ ಮದ್ವೆ ಮಾಡ್ಕೋಬೇಕಷ್ಟೇ. ಅದಕ್ಕೇನು ಬಿಡಿ, ನಮ್ಮ ಮನೆಗೆ ಡಿವೋರ್ಸ್ ಕೊಟ್ರೆ ಆಯ್ತು. ನಾವ್ ಇನ್ನೇನ್ ಮಾತಾಡಕ್ಕಾಗತ್ತೆ. ಏ ತರ್ಲೆ, ನಿನ್ನ ಗರ್ಲ್ ಫ್ರೆಂಡ್ ಫ್ರೀಯಾಗಿ ಫೋನ್ ಮಾಡಿದ್ದಾಳೆ, ತಗೋ. ನಮ್ಮ ಅಣ್ಣನ ಫೋನ್ಗೆ ಯಾಕೆ ಮಾಡಿದೆ? ನೀನ್ ನನ್ನ ಫೋನ್ ರಿಸೀವ್ ಮಾಡಿಲ್ವಲ್ಲ, ಅದಕ್ಕೆ ಮಾಡ್ದೆ. ನಿನ್ನೆನೇ ಹೇಳಿಲ್ವಾ ಪದೇ ಪದೇ ಫೋನು ಮೆಸೇಜ್ ಮಾಡಬೇಡ ಅಂತ? ನಿನಗ್ ನಾನೇ ಫಸ್ಟ್ ಬರ್ತಡೇ ವಿಶಸ್ ತಿಳಿಸ್ಬೇಕು ಅಂತ ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ ಗೊತ್ತಾ. ಓಕೆ ಓಕೆ, ಅಲ್ಬೇಡ, ಆಯ್ತು ಬರ್ತೀನಿ. ವಿಶ್ ಹ್ಯಾಪಿ ಬರ್ತ್ಡೇ. ಓಕೆ, ಥ್ಯಾಂಕ್ ಯು. ಆಮೇಲೆ ಸಿಗೋಣ. ಸರಿ. ಬಾ, ಕೇಕ್ ಕಟ್ ಮಾಡು. ಥ್ಯಾಂಕ್ ಯು, ಥ್ಯಾಂಕ್ ಯು. ಚೆನ್ನಾಗಿರೋ ಮಗ್ನೆ. 100 ಕಾಲ ಚೆನ್ನಾಗಿರೋ ಮಗನೇ. ಹೇ, ಇಲ್ಲಿ ಬಾ, ಇಲ್ಲಿ. ನೋಡಿ ಅಣ್ಣನ ಪ್ರೀತಿ ಅಂದ್ರೆ. ಇದು ನನ್ನ ಬರ್ಡೇ ಗಿಫ್ಟು. ಜೋಪಾನಾಗಿಟ್ಕೋ. ನಾನು ಮತ್ತೆ ನಿಮ್ಮ ಅತ್ತಿಗೆ ಜೋಪಾನ ಕಾಪಾಡ್ಕೊ. ಗುಡ್ ಬಾಯ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಮನೋಜ್. ಇವತ್ತು ನಿಂಗೆ ಬರ್ಬೇಕಾದ್ರೆ ಚಾಕ್ಲೇಟ್ ತರಬೇಕಾ? ಸರಿ, ತರ್ತೀನಿ. ಮಗುನ ಇಳಿಸ್ಬಿಟ್ಟು ಬಾ ಪುಟ್ಟು. ಬಾಯ್ ಬಾಯ್ ಮಾ. ಬಾಯ್ 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 ಚಿನ್ನಿ. ಮನೋಜ್, ಯಾಕೋ ಪ್ರೀನ್ ಕಾಲ್ ರಿಸೀವ್ ಮಾಡ್ತಾ ಇಲ್ವಂತೆ? ಯಾವಾಗಲೂ ಅವ್ಳು ಮಾಡಿದ ಮೆಸೇಜ್ಗಳಿಗೆಲ್ಲ ರಿಪ್ಲೈ ಮಾಡು ಅಂತಾಳೆ. ಕಾಲ್ ಮಾಡಿದರೆ ಗಂಟೆಗಟ್ಟಲೆ ಮಾತಾಡ್ತಿರ್ತಾಳೆ. ಓದ್ಕೊಳ್ಳೋಣ ಅಂದರೆ ಬಾ ಜೊತೆಲೇ ಓದ್ಕೊಳ್ಳೋಣ ಅಂತಾಳೆ. ಯಾಕೆ ಅವಳ ಕಂಡ್ರೆ ನೀವು ಇಷ್ಟ ಇಲ್ವಾ? ಇಷ್ಟನೇ, ಆದರೆ ತುಂಬ ಸೆನ್ಸಿಟಿವ್ ಅಷ್ಟೇ. ಹಾಗಾದ್ರೆ ಇವತ್ತು ಎಲ್ಲಿ ಕರ್ಕೊಂಡು ಹೋಗ್ತಾ ಇದೀಯಾ? ನನ್ನ ಚಾಯ್ಸ್ಗಳಲ್ಲಿ ಬಿಡ್ತಾಳೆ, ಎಲ್ಲ ಒಳ್ಳೆ ಡಿಸೈಡ್ ಮಾಡ್ತಾಳೆ. ಅಲ್ಲಿ ನೋಡು, ನೀನು ಹುಡುಗಿ ಪ್ರಿಯಾ. ಹುಡುಗಿನ ಕರಿ ಮಾತಾಡ್ಬೇಕು. ನಮ್ಮಣ್ಣ ನಿನ್ನ ಕರೀತಿದ್ದಾರೆ. ಏನಂತ ಮಾತಾಡ್ಸ್ಲಿ? ಭಾವ ಅಂತ ಕರೀಲಾ? ಹೇಳೋ, ಭಾವ ಅಂತ ಕರೀಲಾ? ಸರಿ ಬಿಡು. ಹಾಯ್ ಬಾವ, ಹೇಗಿದ್ದೀರಾ? ಅಕ್ಕ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದಾರೆ. ಓಕೆ, ನೀವಿಬ್ರು ಹುಷಾರು. ಆದರೆ ಜನ ಇಲ್ದೇವರ ಪಾರ್ಕು, ಖಾಲಿ ಥಿಯೇಟ್ರ್ ಕರ್ಕೊಂಡು ಹೋಗ್ಬೇಡ. ಹುಷಾರಮ್ಮ, ಟೇಕ್ ಕೇರ್. ಸರಿ ಬಾವ, ಬಾಯ್. ಬಾಯ್ ಅಣ್ಣ. ಬಾಯ್ ಮನೋಜ್, ಟೇಕ್ ಕೇರ್. ರಾತ್ರಿಯಿಂದ ತುಂಬಾ ಕಾಲ್ ಟ್ರೈ ಮಾಡಿದೆ ಗೊತ್ತಾ? ನೀನ್ ತುಂಬಾ ಸ್ಲೋ ಕಣ. ಅದಕ್ಕೇನಾ ನಾನು ಸ್ಲೋ ಅಂತ ನೀನು ಇಷ್ಟೊಂದು ಸ್ಪೀಡ್ ಆಗಿರೋದು? ನೀನ್ ನಂಬ್ಕೊಂಡ್ರಷ್ಟೇ. ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ನಮ್ಮ ಮನೇಲೆಲ್ಲ ಹೇಳಿದ್ದೀನಿ. ನಿನ್ನ ಮನೆಗೆ ಕರ್ಕೊಂಬರಕ್ಕೆ ಹೇಳಿದ್ದಾರೆ. ನಿನ್ನ ಹತ್ರ ಒಂದ್ಸಲ ಮಾತಾಡಿ ನಿಮ್ಮ ಮನೆಗೆ ಹೋಗಿ ನಮ್ಮ ಮದುವೆ ವಿಷಯ ಮಾತಾಡ್ತಾರಂತೆ. ಅದಕ್ಕೆ ಇಷ್ಟೊಂದು ಅರ್ಜೆಂಟಾ? ನಮ್ಗೆ 35 ಆಗೋದ್ರೆ ಮುಂದೆ ಮಕ್ಳಾಗದೆ ಡೌಟ್ ಅಂತೆ. ನಿಂಗೇನು ಇವಾಗ 35 ಆಗೋಯ್ತಾ? ನಿನ್ ಮಾತ್ ಕೇಳ್ಕೊಂಡಿದ್ರೆ ಆಗೋಗುತ್ತೇನೋ ಅಂತ ಭಯ. ಹಾಂ
ಏನಾಯ್ತು ಹೌದಾ? ಮನೋಜ್ ಏನಾಯ್ತು? ಮನೋಜ್ ಮನೋಜ್ ಏ ಏ, ನಿಂತ್ಕೊಳ್ಳೋ. ಆಟೋ? ಕಾಲ್ ಮಾಡಿದ್ದು ಆಟೋ? ಎಲ್ಲಿ ಹೋಗ್ತಿದ್ಯಾ ಮನೋಜ್? ಬೇಗ ಫಿನಿಶ್ ಹಾಸ್ಪಿಟ್ಲಿಗೆ ಹೋಗಿ. ಮನೋಜ್ ನಿಂತ್ಕೊಳ್ಳೋ. ಕೃಷ್ಣ ಅಂತ ಯಾವ ವಾರ್ಡಲ್ಲಿದ್ದಾರೆ? ಎಮರ್ಜೆನ್ಸಿ ವಾರ್ಡ್. ಸರ್, ಮಾವ ಏನಾಯ್ತು? ಹೇಗಿದ್ದಾರಂತೆ? ಹೇಗಾಯ್ತಂತೆ? ಹೇಳಿ ಮಾವ, ಹೇಳಿ, ಏನಾಯ್ತು ಅವರಿಗೆ? ಸಾರಿ ಸರ್, ಅವ್ರನ್ನ ಇಲ್ಲಿ ಕರ್ಕೊಂಬರೋದ್ರೊಳಗಡೆ ಡೆತ್ ಆಗಿತ್ತು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಎಲ್ಲ ನಮ್ಮ ಕೈ ಮೀರೋಗಿತ್ತು. ಅಣ್ಣ, ಕೃಷ್ಣ ಲೇಖನಿಗೆ ಗಡುವು ಮುಗಿದರೆ ವಿಧಿ ಬರಹದ ಗತಿಯೇನು, ಯಾತನೆಗೆ ಬಯಕೆ ಬಂದರೆ ಬದುಕನ್ನು ನುಂಗುವ ಹಸಿಬೇಕು. ಹೇಳು ಕಾರಣ ಈ ನಿನ್ನ ಕಾಯಕ್ಕೆ, ಕಟ್ಟಿ ತೋರಣ ನೀ ಸಾವ ಮಡಿಲಿಗೆ. ವಿಧಿಸಿದೇಕೆ ಇಂಥ ಶಿಕ್ಷೆ, ಬೇಡಲಿ ಯಾರನ್ನು ರಕ್ಷೆ. ನಿಂತ ನೀರಂತಾಗಿದೆ ನಮ್ಮ ಬದುಕು, ಒಂಟಿ ಕಾಲಲಿ ಓಡಲಿ ಹೇಗೋ. ನಮ್ಮ ಪೂಜೆ ಕೆಲಸ ಮುಗೀತು, ಇನ್ನು ನಿಮ್ಮ ಕೆಲಸ ನೀವು ಶುರು ಹಚ್ಕೊಳ್ಳಿ. ಸಂತಸದ ಬಾಳಿಗೆ ಸೂತಕ ಕವಿದು ನಿಂತಿದೆ ಈ ಕಾಲವೇ ನಾಳೆಯ ತೊರೆದು. ಕರೆಯದೆಲೆ ಬರುವಂತ ಅತಿಥಿಯು ಸಾವು. ಅಮ್ಮ, ನಿಮ್ಮ ಸೊಸೆಗೆ ಸ್ಥಳ ಬದಲಾವಣೆ ಮಾಡಿಸಿ, ಇಲ್ಲ ಅಂದ್ರೆ ಮನಸ್ಸಿಗೆ ಮತ್ತಷ್ಟು ನೋವಾಗುತ್ತೆ. ಬರ್ತೀನಮ್ಮ. ಏನಪ್ಪ, ಇಲ್ಲಿರ್ಬಾರ್ದು, ನೀನು ಹೋಗಪ್ಪ. ಕಣ್ಣಾಹನಿಯು ಕೇಳೋ ಪ್ರಶ್ನೆಗೆ ಸಿಗದು ಉತ್ತರ ಯಾರ ಶಾಪಕ್ಕೆ. ಮರೆತರು ಮರಳಿ ಬರುವ ನೆನಪ, ಕೊರಳನು ಹಿಸುಕಲಾರೆನು ಪಾಪ. ಕುರುಡಾದೆ ಹಗಲಲ್ಲೂ ಸತ್ಯವನು ಮರೆತು ರೇ 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 ರಾ 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 ರಾ. ಸದ್ದಿಗೆ ಬೇಸರ ಬಂದು ಜರಿದಿವೆ ಕರಗಳ ಮನದಲ್ಲಿ ನೊಂದು. ಬೆವರ ಹನಿಯು ಸಿಂಧೂರವ ತಂದು, ಪರಿಯ ಹರಿಯ ಕೊರಗನು ತಂದು. ಕನ್ನಡಿಯ ಬಿಂಬ ಕೇಳಿದೆ ಯಾಕಿ ಮೌನ, ಜಾರುತ್ತಿದೆ ಕಂಬನಿಯು ಎಲ್ಲಿಗೆ ಪಯಣ. ಅಂಗಳಕ್ಕೆ ಉಲ್ಕೆಯು ಬಡಿದು, ಬೆಳದಿಂಗಳು ಕಪ್ಪಾಯ್ತು ಬಣ್ಣವ ಕಳೆದು. ಕಡಲನು ದಾಟಲು ಸೋತಿವೆ ಅಲೆಗಳು ರೇ 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 ರಾ
ಇವತ್ತಿಗೆ ನಿಮ್ ಮುತ್ತೈದೆ ಭಾಗ್ಯ ಮುಗಿತಮ್ಮ. ದೇವ್ರು ಕೊಟ್ಟಿದ್ದ ಅದೃಷ್ಟ ಇಷ್ಟೇ ನಿಮಗೆ. ಬಾ ಹೋಗೋಣ. ಎದ್ದೇಳಮ್ಮ ಬಾ. ಪುತ್ರ ಶೋಕಂ ನಿರಂತರಂ ಅಂತಾರೆ. ಈ ಮಗು ಹಣೆ ಬರ್ದಲ್ಲಿ ಇಷ್ಟೇ ಬರ್ದಿತ್ತೋ ಏನೋ. ನಾನು ಇನ್ನು ಹೋಗ್ತೀನಿ, ಹುಷಾರಾಗಿ ನೋಡ್ಕೊಳ್ಳಿ. ಪಾಪ ಸಣ್ಣ ಹುಡುಗಿ, ಮುಂದೆ ಹೆಂಗೋ ಏನೋ. ಯಶೋದ, ನನ್ ಮಗ ಹೋದವನು ಹೋದ, ಆದ್ರೆ ಈ ನನ್ ಸೊಸೆ ಇರೋ ರೀತಿನ ನನ್ ಕೈಲಿ ನೋಡೋಕ್ಕಾಗ್ತಿಲ್ಲ. ಇನ್ನು ಚಿಕ್ಕ ವಯಸ್ಸು. ನಿಮ್ ಸಂಬಂಧದಲ್ಲೇ ಯಾರಿಗಾದ್ರೂ 2ನೇ ವರ ಕೊಟ್ಟು ಮದುವೆ ಮಾಡ್ಬಿಡಿ. ಇವಳಾದ್ರೂ ಸುಖವಾಗಿದ್ಕೊಳ್ಳಿ. ಯಾವಾಗ ಇವಳು ನಿಮ್ಮ ಮನೆಗೆ ಮದುವೆ ಮಾಡಿಕೊಟ್ನೋ ಆಗ್ಲೇ ಇವಳು ನಿಮ್ಮ ಮನೆ ಮಗಳಾಗೋದ್ಲು. ನಿಮ್ಮ ಮಗಳಾಗಿರೋ ನಿಮ್ಮ ಸೊಸೆನ ನೀವೇನು ಬೇಕಾದರೂ ಮಾಡ್ಕೊಳ್ಳಿ. ಮನೇಲಿ ಮದುವೆ ವಯಸ್ಸಿಗೆ ಬರ್ತಿರೋ ಇನ್ನೊಬ್ಳು ಮಗಳಿದ್ದಾಳೆ, ಅವಳಿಗೂ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಬೇಕು. ಇವಳು ಜೊತೆಲಿ ಬಂದು ಕೂತ್ರೆ ಹಾದಿಲ್ ಬೀದಿಲ್ ಹೋಗೋ ಗಂಡಸ್ರ ಕಣ್ಣೆಲ್ಲ ಮನೆ ಮೇಲೆ ಇರುತ್ತೆ. ಇವಳನ್ನ ಸದಾ ಕಾಲ ಕಾಯ್ಕೊಂಡು ಕೂತಿರಕ್ಕಾಗಲ್ಲ. ನೋಡಿ, ಇವಳನ್ನ ನಿಮ್ಮ ಸೊಸೆ ಆಗಿ ಕಳಿಸ್ಕೊಟ್ರೆ ಮಾತ್ರ ಕರ್ಕೊಂಡು ಹೋಗ್ತೀನಿ, ನನ್ನ ಮಗಳಾಗಲ್ಲ. ನಮ್ಮನೇ ಕಾಲೇಜಿಂದ ಹೊರಗಡೆ ಹಾಕ್ಬಿಟ್ಟ. ಬರ್ಲಿ ಇರೋ ಅವ್ನು ಇವತ್ತು. ನಮಗೆ ಕಾಲೇಜಲ್ಲಿ ಹಿಂಗೆ ಮಾಡಿರ್ಬೇಕಾದ್ರೆ ಸುಮ್ಮನೆ ಬಿಡ್ಬೇಕು ಅವನ್ನ. ಒಳಗೆ ಹೋಗಿರೋ ನೀನು ಹೋಗುರು, ನಾನೇ ಹೋಗ್ತೀನಿ. ನಾವು ಮಾತ್ರ ಇವತ್ತು ಸುಮ್ಮನೆ ಬಿಡಬಾರ್ದು. ಬಾಬಾ ಶಬಾಷ್ ಮಚ್ಚ, ಶಬಾಷ್ ಶಬಾಷ್. ಛೇ, ಓ ಯಾವನು ಏನ್ ಬಂದದೆ ನನ್ನ ಮಕ್ಳಿಗೆ? ಊರವ್ರಿಗೆಲ್ಲ ಸಾವು ಬರುತ್ತೆ, ಇಂಥ ನನ್ನ ಮಕ್ಳು ಹಾಳು ಬಿದ್ದೋತೀರಾ. ನನ್ನ ಮಕ್ಳ ನೀವೆಲ್ಲ ಉದ್ಧಾರ ಆಗಲ್ಲ, ನೀವೆಲ್ಲ ಹಾಳು ಬಿದ್ದೋತೀರಾ. ಅಯ್ಯಪ್ಪ, ಮನೋಜ್ ಜೊತೆ ಸಾಯಿಸ್ಬಿಡ್ತೀಯ ಬರೋ. ಹೋಗ ಹೋಗ ಹೋಯ್ತೇನ ಹೋಗಲೇ. ಹಾಳು ಬಿದ್ದೋತೀರಾ. ಲೇ ಲೇ, ನಿಮ್ಮನ್ನ ಸುಮ್ಮನೆ ಬಿಡಲ್ವಾ?
ಪೊಲೀಸ್ ಸ್ಟೇಷನ್ ಗೊತ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ನಿಮ್ಮನ್ನೆಲ್ಲ ಜೈಲ್ಗೆ ಹಾಕ್ತೀನಿ, ನಿಮ್ಗೊಂದು ಕತ್ತಿ ಕಾಣಿಸ್ತೀನಿ. ಏಯ್ ಥು. ಮನೋಜ್, ನಿಮ್ಮ ಅದಕ್ಕೆ ಕೊಟ್ಬಾಪ್ಪ. ಅಮ್ಮ, ಯಾಕಮ್ಮ ಯಾವಾಗಲೂ ನಮ್ಮ ಬದುಕಿನ ಬಗ್ಗೆನೇ ಯೋಚನೆ ಮಾಡ್ತೀಯ? ನಿನ್ನ ಬದುಕಿನ ಬಗ್ಗೆ ನೀನು ಯಾವಾಗಮ್ಮ ಯೋಚನೆ ಮಾಡ್ತೀಯ? ಅದನ್ನು ನಾನು ಯಾವಾಗಮ್ಮ ನೋಡೋದು? ನನಗೆ ನನ್ನ ಮಕ್ಕಳ ಸಂತೋಷನೇ ನನ್ನ ಸಂತೋಷ ಕಣಪ್ಪ. ನನ್ನ ಮಕ್ಕಳ ಸುಖನೇ ನನ್ನ ಸುಖ. ಅಮ್ಮ ಅಮ್ಮ, ನಾನಮ್ಮ, ಅಣ್ಣ ಅಲ್ಲಮ್ಮ. ತಗೋಪ್ಪ, ನಿಮ್ಮ ಅದಕ್ಕೆ ಕೊಟ್ಬಾ. ಸರಿ ಅಮ್ಮ. ಅತ್ಗೆ ಅತ್ಗೆ ಸರ್, ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು ಸರ್. ಆಕ್ಸಿಡೆಂಟ್ ರಿಪೋರ್ಟ್. ಎಸ್. ಪಪ್ಪು, ಅಪ್ಪ ನೆಟ್ಟಿರೋ ಗಿಡ ಹೂ ಕೀಳ್ಬೇಡ. ರಾಧಾ, ಕಾಫಿ ತಂದ್ಕೊಡಮ್ಮ. ತಂದೆ ಮಾವ. ರಾಧಾ, ಇಲ್ಲೊಂದು ಸೈನ್ ಮಾಡಮ್ಮ. ಥ್ಯಾಂಕ್ ಯು ಸರ್. ಅತ್ಗೆ, ಅಣ್ಣ ನೆಟ್ಟಿದ್ದ ಗಿಡದು ನೀವೇ ಮುಡ್ಕೊಳ್ಳಿ. ಸರ್, ಸಾಹೇಬ್ರೆ ಬರ್ತಾರೆ, ನಾನು ಹೋಗ್ಬೋದಾ? ಸಾಹೇಬ್ರು ಬರಲಿ, ಸ್ವಲ್ಪ ಹೊತ್ತು ಇಲ್ಲೇ ಕಾಯ್ತಾ ಇರಿ. ಅಮ್ಮ ಅಮ್ಮ ಸರ್, ನಾನು ಹೋಗ್ಬೋದಾ? ಒಂದು ಕಂಪ್ಲೇಂಟ್ ಬರ್ಕೊಡಿ. ನಿಮ್ಮನ್ನು ಹೊಡೆದವ್ರನ್ನ ಕರ್ಕೊಂಬರಕ್ಕೆ ನಮ್ಮವ್ರು ಹೋಗಿದ್ದಾರೆ. ಸಾಹೇಬರು ಬಂದಮೇಲೆ ವಿಷಯ ಹೇಳಿ. ಸರ್, ಸಾಹೇಬರು ಬಂದ್ರಲ್ಲ, ನಡೀರಿ. ಕೊಡ್ರಿ ಫೈಲು. ಏನ್ರಿ ಇವ್ರದ್ದು? ಸರ್, ಇವ್ರ ಮನೆ ಹತ್ರ 4 ಕೊರ್ತಿ ಹುಡುಗರು ಯಾವಾಗಲೂ ತೊಂದರೆ ಕೊಡ್ತಾರಂತೆ. ಅದಕ್ಕೆ ಇವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕರ್ಕೊಂಬನ್ರಿ ಅವ್ರನ್ನ. ನಮ್ಮವ್ರು ಹೋಗಿದ್ದಾರೆ ಸರ್, ಕರ್ಕೊಂಬರ್ತಿದ್ದಾರೆ. ನಾನಲ್ಲ ಬಿಡಿ ಸರ್. ಸರ್, ನಾನಲ್ಲ ಬಿಡಿ ಸರ್. ಅವನು ಏನ್ರೋ ಪುರೋಹಿತರಿಗೆ ಆಗಾಗ ತೊಂದರೆ ಕೊಡ್ತಾ ಇದ್ದೀರಂತೆ? ಏನು ಗಾಂಚಲಿನ ನಿಮ್ಮದು? ಸರ್, ನಮಗೇನು ಗೊತ್ತೇ ಇಲ್ಲ ಸರ್. ನಾವು ಯಾರಿಗೂ ಹೊಡೆದೇ ಇಲ್ಲ ಸರ್. ಏನು ಪುರೋಹಿತ್ರೆ, ಇವರೇನಾ ನಿಮ್ಮನ್ನ ಕೊಚ್ಚೆ ನೀರು ತಳ್ಳಿ ಕಾಲ ತುಳಿದವರು? ಹೌದು ಸರ್, ಇವರೇ. ನೀವೆಲ್ಲ ಯಾಕ್ರ ಅವ್ರಿಗೆ ಹೊಡೆದ್ರಿ? ನಾವ್ಯಾರು ಹೊಡೆದಿಲ್ಲ ಸರ್. ಸರ್, ನಾನಲ್ಲ ಸರ್, ಬೇರೆ ಒಬ್ಬ. ಹೌದೇನ್ರಿ ಪುರೋಹಿತ್ರೆ? ಸುಳ್ಳು ಹೇಳ್ತಾ ಇದ್ದಾರೆ ಸರ್. ಸರ್, ನಮ್ಮ ಮನೆ ಮುಂದೆ ನಿಲ್ಸಿದ ಗಾಡಿ ಚಕ್ರದ ಗಾಳಿ ತೆಗೆದ್ಬಿಟ್ಟಿದ್ರು ಸರ್. ಹೋಗ್ಲಿ ಬಿಡು ಅಂತ ನಾನು ಪೂಜೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಇವರೆಲ್ಲ ಬಂದು ನನಗೆ ಕೊಚ್ಚೆ ಗುಂಡಿಲ್ ಹಾಕಿ ಮಣ್ಣು ತುಳ್ದು ಹಾಕ್ಬಿಟ್ರು ಸರ್. ಆರಿಸ್ಬಿಟ್ರಲ್ಲ ಅಂತ ನಾನು ಅವ್ನು ಕೋಲ್ಪಟ್ಟಿ ಹಿಡ್ಕೊಂಡೆ ಸರ್.
ನನ್ ಕೋಳ್ಪಟ್ಟಿನ ಹಿಡ್ಕಂತೀಯ ಅಂತ ಅದೇ ಕೆಸರಿಗಾಕಿ ತುಳಿದಾಕ್ಬಿಟ್ರು ಆಯ್ತು ಸರ್. ಸರಿ ನೀವು ಹೊರಡಿ. ಬರ್ತೀನಿ ಸರ್. ಅಮ್ಮ, ಇವ್ರನ್ನ ಕರ್ಕೊಂಡು ಹೋಗಿ ಹಗ್ಗ ಹಾಕಿ ಬುದ್ಧಿ ಬರ್ಲಿ. ಏಯ್ ನಡೀರೋ ನಡೀರೋ ಏನು ಮಾಡಿಲ್ಲ ಬನ್ನಿ. ಏಯ್ ಕೈ ನಡಿ ನಡಿ. ಸರ್ ಸರ್ ಹ್ಮ್. ಬಿಡಿ ನಡಿ. ಸರ್ ನಡಿಯೋ. ನಡಿಯೋ. ಏನ್ ಸರ್ ಇವ್ರ ಕತೆ? ಸಿಕ್ತಿವ್ರಿಗೆಲ್ಲ ಹಿಂಸೆ ಕೊಡ್ತಾರೆ. 4 ಬಿಗಿದ್ರೆ ಎಲ್ಲ ಸರಿ ಹೋಗ್ತಾರೆ. ಏನ್ ಮಾಡಿರ್ತಾರೆ ಇದನ್ನ ನೋಡಿ. ಏಯ್ ತೆಗಿಯೋ ಬಟ್ಟೆ ತೆಗಿಸಿ ಸರ್. ತೆಗಿಯೋ ತೆಗಿ ಬಾರ ನಡಿ. ಏಯ್ ಬಟ್ಟೆ ಬಿಚ್ಚೋ ಬಿಚ್ಚೋ ಬಟ್ಟೆನಾ. ತಪ್ಪಾಯ್ತು ಸರ್, ತಪ್ಪಾಯ್ತು ಸರ್. ಬಿಡಿ ಸರ್, ಇವನೇನಾ? ಬಿಡಿ ಸರ್, ಬಿಡಿ ಹೌದು ಸರ್. ಬಟ್ಟೆ ಬಿಚ್ಚೋ ಬಿಚ್ಚೋ ಬಟ್ಟೆನಾ ಬಿಚ್ಚೋ ಬಿಚ್ಚೋ. ಏಯ್ ಹೇಳು ಮೇಲೆ ಹೇಳು. ಏಯ್ ಹೇಳು. ಕೂತ್ಕೊಳ್ಳು. ಏಯ್ ನೀನ್ ಬರೋ ಬರೋ. ಸರ್ ಸರ್ ಏ, ಬಾರೋ ನೀನು ಸರ್ ಹೋಗಿ. ನಾನಲ್ಲ ಸರ್. ಸರ್ ನಮ್ಮ ಅವ್ವನೇ ನಾನಲ್ಲ ಸರ್. ಸರ್ ನಾಟಕ ನಮ್ಮ ಮಾಡ್ಬೇಡ. ತಾಯನೇ ನಾನಲ್ಲ ಬಾರೋ. ಸರ್. ದಯವಿಟ್ಟು ಬಿಟ್ಬಿಡಿ ಸರ್. ಅದು ನಾನಲ್ಲ ಸರ್. ಅವ್ನು ಬೇರೆ ಅವ್ನು ಸರ್. ನಮ್ಮ ತಾಯನಿಗೂ ಸರ್. ಏನಂತೆ ಸರ್ ಇವನ್ ಕತೆ? ಏನ ನಿಂದು? ಸರ್ ಅವ್ನು ಬೇರೆ ಅವ್ನು ಸರ್. ಅವ್ನು ಅವ್ನು ಯಾರು? ಕರ್ಕೊಂಡ್ಬಿಟ್ಟಿದ್ದಾರೆ ಸರ್. ಇವನಲ್ಲ ಸರ್, ಅವ್ನು ನಮ್ಮ ಹುಡುಗ ಸೀನಾ ಅಂತ. ಎಲ್ಲಿರ್ತಾನೆ ಅವನು? ಅವ್ನು ಎಲ್ಲಿರ್ತಾನೋ ಗೊತ್ತಿಲ್ಲ ಸರ್. ಏಯ್ ಬರೋ ಹ್ಞೂ ಸರ್, ತೋರ್ಸ್ಬಾರ. ತೋರಿಸ್ತೀನಿ ಸರ್, ತೋರಿಸ್ತೀನಿ ಸರ್. ಎಲ್ಲಿದ್ದಾನೆ ತೋರ್ಸ್ಬಾರ. ಸರ್. ಬಾ. ಏಯ್ ನೀನು ಬರೋ. ಸರ್ ಇಲ್ಲ ಏಯ್. ಸರ್, ಇನ್ನೊಂದ್ಸತಿ ಮಾಡೋಣ ನಡಿ, ನಡಿ. ಪ್ಲೀಸ್ ಸರ್. ನಡಿಯೋ. ಪ್ಲೀಸ್ ಸರ್. ಸರ್ ನಾನು ಇನ್ನೊಂದ್ಸತಿ ಮಾಡೋಣ ಸರ್, ಪ್ಲೀಸ್ ಸರ್. ಲೋ ಮಚಾ, ಹೆಂಗೋ ಹೊಡೆದ್ರು? ನಿಲ್ಸ್ಕೊಂಡು ಹೊಡೆದ್ರಾ ಇಲ್ಲ ಏರೋಪ್ಲೇನ್ ಹಚ್ಚಿದ್ರಾ ಇಲ್ಲ ಕಾಮಾಕ್ಷಿ ಪಾಳ್ಯದಲ್ಲಿ ನೇತ್ ಹಾಕಿದ್ರಲ್ಲ ಹಂಗ? ಪರವಾಗಿಲ್ಲ ಮಗ, ಇಲ್ಲಿ ಇಬ್ಬರೇ ಹೊಡಿತಾ ಇದ್ದಾರೆ. ಅಲ್ಲಾದ್ರೆ 4 ಜನ ಹೊಡಿತಾ ಇದ್ರು. ಇನ್ನೊಂದ್ಸತಿ ಮಾಡೋಣ ಸರ್. ಸರ್ ಪ್ಲೀಸ್ ಸರ್. ನೀನ್ ಬರೋ. ಸರ್ ಬಾರ, ಸರ್ ಸರ್ ಬಿಡಿ ಸರ್. ಬಾ ನೀನು. ಸರ್ ಸರ್ ನಡಿಯೋ. ಸರ್ ಬಾ ಬಾ ಮಲ್ಕೋ ಬಾ. ಕಟ್ರಿ ಬಿಗಿಯಾಗೆ ತುರುಕಿ ಕಟ್ರಿ. ಏಯ್ ಹೇಳ ಮೇಲೆ ಇದ್ರಪ್ಪ. ಕೂತ್ಕೋಪ್ಪ ಕೂತ್ಕೋ, ಆರಾಮ ಕೂತ್ಕೋ. ಸರ್ ಬಿಟ್ಬಿಡಿ ಪಾಪ ಸರ್. ಮಗ, ಬಾ. ಸರ್. ಎಲ್ಲೋಗಿದ್ದೆಪ್ಪ ನೀನು? ತಪ್ಪಿಸ್ಕೊಂಡು ಬಿಟ್ಟಿದ್ದೆ ಸಾ? ತಪ್ಪಿಸ್ಕೊಂಡು ಹೋಗಿದ್ಯಾ? ಇಲ್ಲ ಸರ್, ಇಲ್ಲ ಬಾ ಸರ್. ಸ್ನಾನ ಮಾಡುವಂತೆ. ಏಯ್ ಇಲ್ಲ ಬಿಡಿ ಸರ್, ಬಟ್ಟೆ ಬಿಚ್ಚು. ತಪ್ಪಾಯ್ತು, ಏಯ್ ಬಿಟ್ಬಿಡಿ ಸರ್. ಬಿಚ್ಚ ಸರ್. ಅಮ್ಮ ಅಮ್ಮ ಸರ್, ಅಪ್ಪ. ಹೇಳಪ್ಪ ಹೇಳು ರಾಜ. ಏಯ್ ಬಾ ಬಾ ನೋಡಿಯಪ್ಪ. ಸರ್ ಇವ್ರ ಹತ್ರ ಸೇನ್ ಹಾಕ್ಸಿ ಕಳಿಸ್ಕೊಡಿ ಸರ್. ಏಯ್ ಬಂದ್ರು ಇಲ್ಲಿ. ಮತ್ತೆ ಬರ್ಬೇಡಿ. ಕಾಲು ಏನ್ ಬೇಕಪ್ಪ? ಏನ್ ಬೇಕು ಹೇಳು. ನನಗೆ ನನ್ನ ಅತ್ತಿಗೆ ಬೇಕು. ಓದ್ಕೋ ಹೋಗು, ಕಾಫಿ ಮಾಡ್ಕೊಂಡ್ ಬರ್ತೀನಿ. ದುಡ್ಡೇನಾದ್ರೂ ಬೇಕಿತ್ತಾ? ಎಷ್ಟು ಬೇಕಿತ್ತು? ಎಷ್ಟು ಬೇಕಿತ್ತು ಅಂತ ಹೇಳ್ಬಾರ್ದಾ? ನನಗೆ ದುಡ್ಡು ಬೇಡ. ಮತ್ತೆ
ಎಲ್ಲಾದರೂ ಟ್ರಿಪ್ಪಿಗೆ ಹೋಗೋಕ್ಕೆ ಪರ್ಮಿಷನ್ ಕೊಡಿಸ್ಬೇಕಾ? ಮತ್ತಿನ್ನೇನು ಬೇಕು? ನನಗೆ ಮಾತೃವಾತ್ಸಲ್ಯ ತೋರಿಸ್ತಿದ್ದ ನಾನು ಹಳೆ ಅತ್ತಿಗೆ ಬೇಕು. ಮನೆ ತುಂಬ ಲವಲವಿಕೆಯಿಂದ ಸಂತೋಷದಿಂದ ಖುಷಿಯಾಗಿ ಓಡಾಡ್ತಿದ್ದ ನನ್ನ ಅತ್ತಿಗೆ ನಂಗೆ ವಾಪಸ್ ಬೇಕು. ಕೊಡ್ತೀರಾ? ಅಮ್ಮ, ಸತ್ತೋರು ಮತ್ತೆ ಬರಲ್ಲ ಅಲ್ವಾ ಅಮ್ಮ? ಸತ್ತೋರಿಗೋಸ್ಕರ ಬದುಕಿರೋರು ಯಾಕಮ್ಮ ನಳಬೇಕು? ಅದಕ್ಕೆ ನೀನಾದರೂ ಹೇಳಮ್ಮ, ನಾವು ಅಣ್ಣನಷ್ಟೇ ಸುಖವಾಗಿ ನೋಡ್ಕೋತೀವಿ ಅಂತ. ರಾಜೇಶ್ವರಿ, ಅವಳು ಇಲ್ಲಿ ಹೀಗೆ ಇದ್ರೆ ಮಂಕಾಗ್ಬಿಡ್ತಾಳೆ. ಹೊರಗಡೆ ಹೋಗಿ ಬರಲಿ, ಅವಳ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ. ಅವ್ರನ್ನ ಹೊರಗಡೆ ಕಳಿಸ್ಕೊಡು, ಅವರು ಸುತ್ತಾಡ್ಕೊಂಬರ್ಲಿ. ಹಾಗೆ ಪುರೋಹಿತರಿಗೆ ಫೋನ್ ಮಾಡು, ಅವ್ರನ್ನ ಬರೋದಕ್ಕೆ ಹೇಳು. ಹಾಗೆ ಆಗಲಿ. ಈ ನಗುವು ಹೀಗೇನೆ ಚಿರವಾಗಿರಲಿ. ಓಹುವೆ, ಈ ನಗುವು ಹೀಗೇನೆ ಚಿರವಾಗಿರಲಿ. ನಿನ್ನ ದಾರಿಲಿ ಬರಿ ಮುಳ್ಳಿನ ರಾಶಿಯೇ ಹಾಸಿದೆ. ಅದ ದಾಟೋಕೆ ನೀ ಮನಸ್ಸನ್ನು ಮಾಡಲೇಬೇಕಿದೆ. ಆಗಲೇ ಗುರಿಯನ್ನು ಸೇರೋದು, ನೋವಿನ ಕ್ಷಣಗಳ ಮೀರೋದು. ಶುಭವನ್ನೇ ಕೋರುವೆ ನಿನಗೆಂದು, ಸನಿಹವೇ ನಿಲ್ಲುವೆ ಎಂದೆಂದು. ನಾನೇ ನಿನ್ನ ನಗುವ ಬೇಡುವೆನು. ನೀನೇ ಎದುರಿಸು ಈ ಲೋಕವನ್ನು. ಓಹುವೆ, ಈ ನಗುವು ಹೀಗೇನೆ ಚಿರವಾಗಿರಲಿ. ಓಹುವೆ, ಈ ನಗುವು ಹೀಗೇನೆ ಚಿರವಾಗಿರಲಿ. ಚಂದಿರ ಮರೆಯಾದರೆ ತಾರಾಗಣ ಅಳಲಾರದು. ಮರುಹುಣ್ಣಿಮೆ ದಿನಕ್ಕಾಗಿಯೇ ಬೆಳಕಾಗಲು ಕಾದಿರುವುದು. ಉರುಳೋಯ್ತು ಮರವೆಂದು ಧರೆ ಅಳುವುದೇನು? ಕಾದಿರುವುದು ಚಿಗುರಾಗಲು. ನಗಬೇಕು ನೀನೆಂದು ಆಶಿಸುವೆ ನಾನು. ತೆರೆದೇ ಇದೆ ಹೊಸ ಬಾಗಿಲು. ಓಹುವೆ, ಈ ನಗುವು ಹೀಗೇನೆ ಚಿರವಾಗಿರಲಿ. ಮುಗಿದಂತಹ ಕಥೆಯಾದರೂ ಶುರುವಾಗಲಿ ಹೊಸದಾಗಿ. ಪ್ರತಿ ಚುಕ್ಕಿಯೂ ಶುರುವಲ್ಲವೇ ರಂಗೋಲಿಯ ಸಲುವಾಗಿ.
ಆಸೆ ಬಲವಾಗಲಿ ನಿಜವಾಗಲಿ ಸೋಲಿಂದ ಗೆಲುವತ್ತ ನಡೆವಂಥ ಆಸೆ ನಿನದಾಗಲಿ ಶುಭವಾಗಲಿ ಓಹುವೇ ಈ ನಗುವು ಹೀಗೆನೆ ಚಿರವಾಗಿರಲಿ ಓಹುವೇ ಈ ನಗುವು ಹೀಗೆನೆ ಚಿರವಾಗಿರಲಿ. ಅಮ್ಮ ಕೆಲವು ಫೋಟೋ ತೋರಿಸ್ತೀನಿ ನೋಡಿಮ್ಮ. ಹಾಂ. ಇವನ ಹೆಸರು ಮಹೇಶ್ ಅಂತ, 40 ವರ್ಷ, ಹೆಂಡ್ತಿ ತೀರೋಗಿದ್ದಾಳೆ. ಈತ ವಿಜಯ್ ಅಂತ, 50 ವರ್ಷ, ಹೆಂಡ್ತಿ ಓಡೋಗಿದ್ದಾಳೆ. ಮುಕುಂದ ಅಂತ ಅಮ್ಮ, ಇವನು ಹೆಂಡ್ತಿನ ಹೊಡೆದ್ಬಿಟ್ಟು ಮರ್ಡರ್ ಮಾಡಿಬಿಟ್ಟು ಜೈಲ್ಗೆ ಹೋಗ್ಬಿಟ್ಟು ಬಂದು 2 ವರ್ಷ ಆಗಿದೆ. ಇವರೆಲ್ಲ ಹೆಣ್ಗಳು ಹುಡುಕ್ತಾ ಇದ್ದಾರೆ. ಪುರೋಹಿತ್ರೆ, ಬರೀ ಮದುವೆ ಆಗ್ಬಿಟ್ಟಿರೋ ವರಗಳನ್ನೇ ತೋರಿಸ್ತಿದ್ದೀರಿ. ಮದುವೆ ಆಗದೆ ಇರೋ ಮೊದಲನೇ ವರಗಳಿದ್ರೆ ಹೇಳಿ. ಅಮ್ಮ, 2ನೇ ಮದುವೆ ವಧುವಿಗೆ ಯಾವ ಗಂಡುಗಳು ಒಪ್ಪಣದೇ ಇಲ್ಲಮ್ಮ. ಅಕಸ್ಮಾತ್ ಒಪ್ಕೊಂಡ್ರು ಅವ್ರ ತಂದೆ ತಾಯಿಗಳು ಇಷ್ಟಪಡ್ಬೇಕಲ್ಲ. ಅದರಲ್ಲೂ ನಿಮ್ಮ ಸೊಸೆಗೆ ಒಂದು ಹೆಣ್ಮಗ ಬೇರೆ ಇದೆ. ಕೆಲವು ಹುಡುಗರು ಮದುವೆ ಮಾಡ್ಕೊಳಕ್ಕೆ ನಾನ್ ಮುಂದು ತಾನ್ ಮುಂದು ಅಂತ ಬರ್ತಾರೆ. ಮದುವೆ ಆದ್ರೂ ಪರವಾಗಿಲ್ಲ, ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮಕ್ಳಿದ್ರೂ ಪರವಾಗಿಲ್ಲ, ನಾನ್ ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಾರೆ. ಆದ್ರೆ ಅವ್ರಿಗೆ ಮನೆ ಮಠ ಇರಲ್ಲ, ತಂದೆ ತಾಯಿ ಹೇಳೋರು ಕೇಳೋರು ಯಾರು ಇರಲ್ಲ, ಹೆಂಡತಿ ಮಕ್ಕಳು ಅನ್ನೋ ಜವಾಬ್ದಾರಿ ಇಲ್ವೇ ಇಲ್ಲ. ಇವ್ರಿಗೆಲ್ಲ ದೇಹದ ಬಾಧೆ ತೀರ್ಸ್ಕೊಳ್ಳೋಕೆ ಒಂದು ಹೆಣ್ಬೇಕಷ್ಟೆ. ಅದು ಬಿಟ್ಟಿಯಾಗಿ ಸಿಗಬೇಕು. ಅದು ಸಿಗಬೇಕು ಅಂತಂದ್ರೆ ಹೆಂಡತಿಯಿಂದ ಮಾತ್ರ ಅಂತ ಗೊತ್ತು. ಇಂಥ ಹುಡುಗರಿಗೆ ಕೊಟ್ಟು ಮದುವೆ ಮಾಡೋದಕ್ಕಿಂತ ಕರ್ಕೊಂಡೋಗಿ ಆಳ್ಬಾವಿಗೆ ಹಾಕೋದು ಉತ್ತಮ ಅಮ್ಮ. ಪುರೋಹಿತ್ರೆ, ಇರೋದ್ರಲ್ಲೇ ಯಾರಾದ್ರೂ ಒಳ್ಳೆ ವರಗಳಿದ್ರೆ ಹೇಳಿ. ಅಮ್ಮ, ಇವನ ಹೆಸರು ಸೂರ್ಯ ಅಂತ, 50 ವರ್ಷ ಆಗಿದೆ. ಇವನ್ ನೋಡಿ, ಇವನ್ ಹೆಂಡತಿ ತೀರೋಗಿ 10 ವರ್ಷ ಆಗಿದೆ. ತಾಯಮ್ಮ, ಬಂದೆಮ್ಮ. ಇದನ್ನ ರಾಧನು ಕೊಟ್ಟು ಇದ್ರಲ್ಲಿ ಯಾರಾದ್ರೂ ಒಬ್ಬರನ್ನ ಸೆಲೆಕ್ಟ್ ಮಾಡಕ್ ಹೇಳು. ಆಯ್ತಮ್ಮ. ರಾಧಮ್ಮವ್ರೆ, ಇದ್ರಲ್ಲಿ ನೋಡಿ ನಿಮ್ಗೆ ಇಷ್ಟ ಆಗಿರೋರ್ನ ಅಮ್ಮವ್ರಿಗೆ ಹೇಳ್ಬೇಕಂತೆ. ತಕೊಳ್ಳಿ. ಅನ್ನ ಸತ್ ಕೂಡ್ಲೆ ಅದಕ್ಕೆ ಎಲ್ರಿಗೂ ಬಾರ್ವಾದ್ರಾ? ಅನ್ನ ಇಲ್ಲ ಅಂದ ಮಾತ್ರಕ್ಕೆ ಅದಕ್ಕೆ ಈ ಮನೇಲಿರೋ ಆಗಿಲ್ವಾ? ಏಯ್, ಸುಮ್ಮನಿರೋ. ಪುರೋಹಿತ್ರೆ, ಅವನಿನ್ನೂ ಚಿಕ್ಕ ಹುಡುಗ, ಏನೋ ತಿಳಿದೆ ಮಾತಾಡ್ತಿದ್ದಾನೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಡೈವರ್ಸ್ ಆಗಿ 8 ವರ್ಷ ಆಗಿದೆ ಅಂದ್ರಲ್ಲ, ಆ ಹುಡುಗನ್ನ ಬರೋ ಕೇಳಿ. ನಾನು ಇವನನ್ನು ಹೇಗಾದ್ರೂ ಒಪ್ಪಿಸ್ತೀನಿ. ಸರಿಯಮ್ಮ, ಬರ್ತೀನಿ. ಶುಭಂ. ಆಯ್ತು, ಹೋಗ್ ಬನ್ನಿ. ಅಂದ್ರೆ ದೇವಸ್ಥಾನದ ಹತ್ರ ಮತ್ತೆ ಕಾಲೇಜ್ ಹತ್ರ ನಮ್ಮ ಹುಡುಗರ್ನ ಹೊಡೆದೋದನು. ಅಷ್ಟೊಂದು ಕೊಬ್ಬೆ ನನಗೆ ನೋಡಿದ್ರೆ ಬಾಡಿಲ್ 4 kg ಮಾಂಸ ಇಲ್ಲ. ಜಬರ್ದಸ್ತ್ ಮಾಲ್ ಕರ್ಕ ಹೋಗ್ತಾ ಇದ್ದಾನೆ. ಕರ್ಕೊಂಡ್ ಬಂದಿರೋದಾ ಇಲ್ಲ ಹಾರಿಸ್ಕೊಂಡ್ ಬಂದಿರೋದಾ? ನಮ್ಗೂ ಕಂಪ್ನಿ ಸಿಗುತ್ತಾ? ಯಾಕೆ ಡಲ್ ಆಗಿದ್ದೀರಾ ಅಂತ ಹೇಳೇ ಇಲ್ಲ. ನೀನು ಯಾಕೆ ನನಗೋಸ್ಕರ ದೊಡ್ಡವ್ರನ್ನ ಎದುರಾಕೊಳ್ತಾ ಇದ್ಯಾ? ನನಗೋಸ್ಕರ ಮನೇಲಿ ಸಮಸ್ಯೆ ಆಗೋದು ನಂಗಿಷ್ಟ ಇಲ್ಲ. ಈಗ ನಿಮ್ಮನ್ನ ನೋಡ್ಕೊಳ್ಳೋಕ್ಕೆ ನಮ್ಮಣ್ಣ ಇಲ್ಲ. ನಮ್ಮಣ್ಣ ಇದ್ದಾಗ ಹೇಗೆ ಸಂತೋಷವಾಗಿದ್ರೋ ಆಗಿರಬೇಕು ಅನ್ನೋದೇ ನನ್ನ ಆಸೆ. ನಮ್ಮ ಹುಡುಗರಿಗೆ ಹೊಡೆದ್ಬಿಟ್ಟು ಬಿಲ್ಡಪ್ ಕೊಡ್ತಾ ಇದೆಯಲ್ಲ, ಈಗ ನಿಮ್ಮ ಹುಡುಗಿ ಮೇಲೆ ಕೈ ಇಟ್ಟಿದ್ದೀನಿ. ಕೆಂಡಕ್ಕೆ ಕೈ ಹಾಕ್ತಿದ್ಯಾ? ನೋಡ್ಕೊಂಡು ಹಾಕು. ಸೂಜಿ ಚಿಕ್ಕದೆ, ಆದರೆ ಚುಸ್ತಾಗ್ಲಿ ಅದ್ರ ವ್ಯಾಲ್ಯೂ ಏನು ಅಂತ ಗೊತ್ತಾಗತ್ ಕಣೋ.
ಮನೋಜ್ ಬಾ ಬೇಡ ಬಾರೋ ಬೇಡ ಬಾ ಬಿಡು ಮನೋಜ್ ಹೋಗೋಣ ಬಾ ಹೋಗೋಣ ಬಾ ಹೋಗೋಣ ಪ್ಲೀಸ್ ಬಾ ಹೋಗೋಣ ಬಿಡು ಅವ್ರನ್ನ ಪ್ಲೀಸ್ ನಾನು ಹಿಂಗಾಗ್ಲೇ ಹೇಳಿದೆ ಕೆಂಡಕ್ಕೆ ಕೈ ಹಾಕ್ಬೇಡ ಅಂತ ನನ್ನ ಮಾತು ಕೇಳಿಲ್ಲ. ಇನ್ನೊಂದು ಸಲ ನಾಟಿ ಆಪಲ್ ಅಂತ ಬಾಂಬಿಗೆ ಕೈ ಹಾಕಿದ್ರೆ ಬ್ಲಾಸ್ಟ್ ಆಗೋಗ್ತೀಯ. ಬರೋ 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 ಆ ಕಡೆ ಈ ಕಡೆ ನೋಡು ಬಾ ಬಾ ಹಾ ನೀವು ರೆಡಿ ಆಗಿದ್ರಿ ಹೊರಟಿದ್ದೀನಿ ಬಂದ್ಬಿಟ್ಟೆ ಯಾರೋ ಯಾರೋ ನೀವೆಲ್ಲ ಬಿಡ್ತೀನಿ ಬಿಡ್ಬೇಡ ಚುಚ್ಚಿಬಿಡ್ತೀನಿ ಬಾರ ಬಾರ ಅಕ್ಕ ಆ ಬಂದೆ. ಏನ್ ಬೇಕು? ಮಾಲ್ ಬೇಕಿತ್ತು. ಎಷ್ಟು? 2 ಕೊಡು. ಇಲ್ಲೆಲ್ಲೂ ಸೇದ್ಬಾರ್ದು, ದೂರ ಹೋಗ್ಬೇಕು. ಸರಿ ಅಕ್ಕ. ಹಲೋ ಹಾ ಹೌದಾ, ಎಳ್ಕ ಬನ್ನಿ ಅವನ್ನ, ಬತ್ತೀನಿ ನಾನು. ನನ್ನ ಮಗನೇ ಅವನ ಜೊತೆ ಸೇರ್ಕೊಂಡು ಅವನಿಗೆ ಸಪೋರ್ಟ್ ಮಾಡ್ತೀಯಾ? ಕಟ್ಟ ಮುಚ್ಚ ಟೈಟ್ ಆಗಿ ಕೊಡ ಇಲ್ಲಿ ಮಾಡತ್ತು ಕಂಪ್ಲೇಂಟ್ ಕೊಡ್ತೀಯಾ? ನಮ್ಮೆಲ್ಲ ಕಂಪ್ಲೇಂಟ್ ಕಂಪ್ಲೇಂಟ್ ಇನ್ನೊಂದ್ಸತ್ ಕಟ್ಟ ಅವನ್ಗೆ. ಎಲ್ಲಯ್ಯ ನೀನ್ ಹೀರೋ ಬಂದಿಲ್ವಾ? ಏನಯ್ಯ ನನ್ ಮಕ್ಳು ಏನ್ ತಪ್ಪು ಮಾಡಿದ್ರು ಅಂತ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದೀಯಾ? ನಾನ್ ಕಾಣ್ದಿರ ಪೊಲೀಸಾ? ನೀವು ನಿಮ್ ಕೈಯಾರ ನಿಮ್ ಮಕ್ಕಳನ್ನ ಹಾಳು ಮಾಡ್ತಿದ್ದೀರಾ. ನಿಮ್ ಮಕ್ಕಳು ಕೊಚ್ಚೆ ನೀರ್ ಹಾರಿಸಿ ಅವಮಾನ ಮಾಡಿದ್ರು, ರಸ್ತೆಯಲ್ಲಿ ಕೆಳಗಡೆ ಬೀಳ್ಸಿ ನನ್ಗೆ ತುಳಿದ್ರು ಗೊತ್ತಾ? ಏನೋ ಸಣ್ಣ ಮಕ್ಳು ತಿಳಿದೆ ತಪ್ಪು ಮಾಡಿರ್ತವೆ, ಹಾಗಂತ ನೀನ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೋ? ನನಗಿಂತ ನಿನಗ್ ಪೊಲೀಸ್ ಗೊತ್ತೇನೋ? ಶಿವ ಅಯ್ಯೋ ನಿನ್ನ ಮಾಡ್ತೀನಿರು. ಹೋಯ್ತೆ ಕಣೋ ಅಂದೆ ಹುಚ್ಚೆ. ಸತ್ತೋದನ ಈಗೇನಾದೆ? ಕಳಿಸ್ರ ಅವನ್ನ. ಇನ್ನೊಂದ್ಸರಿ ಕಾಣಿಸ್ಕೊಂಡ್ಯಾ ಹೋಯ್ತಾ ಇರೋ. ನಿನ್ ಮಕ್ಕಳು ನಿನ್ ಕಣ್ ಮುಂದನೆ ಹೆಣ ಆಗ್ಲಿಲ್ಲ ಅಂದ್ರೆ ನಾನ್ ಶಿವನ್ ಭಕ್ತನೇ ಅಲ್ಲ. ಹೋಗೋ ಹೋಗೋ, ನಿನ್ನಂತ ಭಕ್ತರು ಬೇಕಾದಷ್ಟು ಜನ ನನ್ನ ಹತ್ರ ಬರ್ತಾನೆ ಇರ್ತಾರೆ. ಹೋಗೋ. ಪರಮಾತ್ಮ
ಹಲೋ. ಹಲೋ, ನೇರವಾಗಿ ನಮ್ಮ ಮನೆ ಹತ್ರನೇ ಬಂದ್ಬಿಡಿ, ಇಲ್ಲಿಂದನೇ ಹೋಗೋಣ. ಸರಿ ಸರಿಯಪ್ಪ. ಓ ಪರಮಾತ್ಮ. ಸಾಯಮ್ಮ, ಕಾಫಿ ತಗೊಂಬ. ಇನ್ನೇನು ಮಾತು ಶುರು ಮಾಡ್ಬೋದಲ್ವಾ? ನಿಮ್ಗೆ ಮಕ್ಳಿದ್ಯಾ? ಇಲ್ಲ. ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 8 ವರ್ಷ ಆಯ್ತು. ನಿಮ್ಗೂ ನಿಮ್ಮ ಆಕೆಗೂ ಯಾವ ಕಾರಣಕ್ಕೆ ಡೈವರ್ಸ್ ಆಯ್ತು? ನನಗೂ ನನ್ನ ಹೆಂಡತಿಗೂ ಆಗ್ತಿರ್ಲಿಲ್ಲ, ಜೊತೆಗೆ ನಮ್ಮ ಅಪ್ಪ ಅಮ್ಮನೂ ಚೆನ್ನಾಗಿ ನೋಡ್ಕೊತಿರ್ಲಿಲ್ಲ. ಈಗ ಮತ್ತೆ ಮದ್ವೆ ಯಾಕೆ ಆಗ್ಬೇಕು ಅನ್ನಿಸ್ತು? ನನಗೆ ನಮ್ಮ ತಂದೆ ತಾಯಿನೇ ಎಲ್ಲ. ನಾನು ಸಂಗೀತ ಕಾರ್ಯಕ್ರಮದಲ್ಲಿ ಹೊರಗಡೆ ಹೋಗ್ತಾನೆ ಇರ್ತೀನಿ. ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋರೊಬ್ರು ಬೇಕು, ಅದಕ್ಕೆ. ದುಡ್ಡಿಲ್ದೆ ಮನೆ ಕೆಲಸ ಮಾಡೋಕೊಬ್ರು ಆಳ್ ಬೇಕು, ಅದಕ್ಕೆ ಮದ್ವೆ ನೆಪದಲ್ಲಿ ಬಂದಿದ್ದೀರಾ? ಇಲ್ಲ ಇಲ್ಲ, ಹಾಗೇನಿಲ್ಲ. ದಿನದ ಕೂಲಿ ಕೊಟ್ರೆ ಮನೆ ಕೆಲ್ಸದವ್ರು ಬರ್ತಾರೆ, ತಿಂಗಳು ಸಂಬಳ ಕೊಟ್ರೆ ನರ್ಸ್ ಬರ್ತಾರೆ, ಫೋನ್ ಮಾಡಿದ್ರೆ ಡಾಕ್ಟ್ರು ಬರ್ತಾರೆ, ಮನೆಗೆ ಪೊಲೀಸು ಬರ್ತಾರೆ. ಹೆಂಡತಿ ಹಾಕ್ಬೇಕು ನಿಮ್ಗೆ? ಆ ಥರದಲ್ಲಿ ಏನಿಲ್ಲಪ್ಪ. ಏಯ್, ಬಾಯ್ ಮುಚ್ಕೊಂಡು ಒಳಗೋಗು. ತಪ್ಪು ತಿಳ್ಕೊಬೇಡಿ, ಇವನು ನನ್ನ 2ನೇ ಮಗ. ಇನ್ನೇನು ಹೆಣ್ಣು ಕರೆದ್ಬಿಡಿ, ಒಬ್ರಿಗೊಬ್ರು ನೋಡ್ಕೊಂಡು ಮಾತಾಡ್ಕೊಳ್ಳಿ. ಹಾಂ ಸರಿ. ರಾಧಾ, ಯಾಕೆ ಇನ್ನೂ ಹೀಗೆ ನಿಂತಿದ್ಯಾ? ಇನ್ನೂ ರೆಡಿನೇ ಆಗಿಲ್ಲ. ಯಾಕಮ್ಮ, ಏನಾಯ್ತು? ನನಗೆ ಮದುವೆ ಬೇಡ ಅಮ್ಮ. ನನಗತ್ತೆ ಮಾವ ಇದ್ದಾರೆ, ಮನೋಜ್ ಇದ್ದಾನೆ, ನನಗಂತಾನೆ ಮಗಳಿದ್ದಾಳೆ. ನನಗಷ್ಟು ಸಾಕು. ಕೊನೆವರೆಗೂ ಇವ್ರನ್ನೆಲ್ಲ ನೋಡಿಕೊಂಡು ಸಂತೋಷವಾಗಿದ್ಬಿಡ್ತೀನಿ. ಹಾಗೆಲ್ಲ ಹೇಳ್ಬೇಡ ಕಣಮ್ಮ, ನಿಂಗಿನ್ನು ಚಿಕ್ಕ ವಯಸ್ಸು ಕಣೆ. ಸದ್ಯದ ಪರಿಸ್ಥಿತಿಲಿ ನಿನ್ಗೆ ಹಾಗನ್ಸೋದು ಸಹಜ. ಆದರೆ ನೀನೊಬ್ಬಳೇ ಇದ್ದಾಗ ನಿನ್ನ ಗಂಡನ ನೆನಪಾಗಿ ನೀನು ಪಡೋ ಯಾತನೆನ ನೋಡಿ ಈ ಹೆತ್ ಹೊಟ್ಟೆಗೆ ಸಹಿಸಕ್ಕಾಗಲ್ಲ ಕಣೆ. ನೋಡು, ಹೊರಗಡೆ ಎಲ್ಲ ಕಾಯ್ತಾ ಇದ್ದಾರೆ, ಬೇಗ ಬಾ, ರೆಡಿಯಾಗು, ಎಲ್ಲ ಒಳ್ಳೇದಾಗತ್ತೆ, ದೇವ್ರು ಒಳ್ಳೇದು ಮಾಡ್ತಾನೆ. ಬಾರಮ್ಮ. ರಾಧಮ್ಮ, ಇವರೇ ಹುಡುಗ, ನೋಡ್ಕೊಂಬಿಡಿ. ಇನ್ನೇನು ತಾಂಬೂಲ ಎಕ್ಸ್ಚೇಂಜ್ ಮಾಡ್ಕೊಂಬೋದಲ್ಲ ರಾಯರೇ? ಆಗ್ಬೋದು. ಏನಾಗಿದ್ಯೋ ನಿನ್ಗೆ? ತಲೆ ಕೆಟ್ಟೋನಂಗ್ ಆಡ್ತಿದೀಯಾ? ನಾನು ಈ ಮದ್ವೆನ ಒಪ್ಪಲ್ಲ. ನಮ್ಮ ಅತ್ತಿಗೆಗೆ ಇನ್ನೊಂದು ಮದ್ವೆ ಮಾಡಕ್ ಬಿಡಲ್ಲ. ಅಣ್ಣ ಮೊದಲೇ ಇಲ್ಲ, ಅದಕ್ಕೇನು ಕೂಡ ಮನೆ ಬಿಟ್ಟು ಹೋಗ್ತಾರೆ ಅಂತ ಬೇಜಾರಲ್ಲಿ ಮಾತಾಡ್ತಿದ್ದಾನಷ್ಟೇ. ನೀವೇನು ಬೇಜಾರು ಮಾಡ್ಕೊಂಬೇಡಿ, ಮಾತು ಮುಂದುವರ್ಸಿ. ನಮ್ಮ ಅತ್ತಿಗೆ ನಮ್ಮನೇಲೇ ಇರ್ಲಿ, ನಮ್ಮ ಅತ್ತಿಗೆಗೆ ಇನ್ನೊಂದು ಮದ್ವೆ ಮಾಡಕ್ ಬಿಡಲ್ಲ. ಪಾಪು ಅತ್ತಿಗೆ ಇಬ್ರು ನಂಗೆ ಬೇಕು, ನನ್ನ ಅತ್ತಿಗೆ ನಂಗೆ ಬೇಕು ಬೇಕು ಬೇಕು. ಚಿಕ್ಕ ಮಕ್ಕಳ ಮಾತಿಗೆಲ್ಲ ಗಮನ ಕೊಡಬೇಡಿ. ಒಂದ್ ಒಳ್ಳೆ ದಿನ ನೋಡಿ ಯಾವ್ದಾದ್ರೂ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಕರ್ಕೊಂಡೋಗಿ. ಹಾಗೆ ಆಗ್ಲಿ. ನಮಸ್ಕಾರ, ಹೋಗಿ ಬರ್ತೀವಿ. ಏಯ್, ದೊಡ್ಡೋರ್ ಮುಂದೆ ನಿಂತ್ಕೊಂಡು ದೊಡ್ಡ ದೊಡ್ಡ ಮಾತಾಡೋಷ್ಟು ದೊಡ್ಡೋನಾಗ್ಬಿಟ್ಟಿನೋ ನೀನು? ನಾನು ನಿಮ್ ಸಮಕ್ ನಿಂತ್ ಮಾತಾಡ್ತಿಲ್ಲಮ್ಮ. ನೀವೇ ಚಿಕ್ಕವ್ರ ಸಮಕ್ಕೆ ಯೋಚಿಸಿ ಚಿಕ್ಕವ್ರಾಗ್ತಿದ್ದೀರಾ. ಅಣ್ಣ ಸತ್ತೋದ, ನಮ್ಮ ಅತ್ತಿಗೆ ಜೊತೆ ಪಾಪುನೂ ಹೋಗ್ತಾಳೆ. ಹೋಗ್ತಾ ಹೋಗ್ತಾ ಅಣ್ಣ ಇದ್ದ, ನನ್ಗೊಬ್ಳು ಅತ್ತಿಗೆ ಇದ್ಲು, ಮುದ್ದಾದ ಪಾಪು ಇತ್ತು ಅನ್ನೋದೇ ಮರ್ತೋಗುತ್ತೆ. ಅವಾಗ ನನ್ನವ್ರು ಅಂತ ನನ್ಗೆ ಯಾರು ಇರ್ತಾರೆ? ನನ್ಗೇನು ಅಕ್ಕನ್ ಕೊಟ್ಟಿದ್ಯಾ ಇಲ್ಲ ತಂಗಿನಾದ್ರೂ ಕೊಟ್ಟಿದ್ಯಾ? ನನ್ ಕಷ್ಟ ಸುಖನ ನಾನು ಯಾರಿಗೆ ಹೇಳ್ಕೊಳ್ಳಿ? ಎಷ್ಟು ದಿನ ಅಂತ ನಿಮ್ ಅತ್ಕೆನ್ ತಡಿತೀಯೋ? ನಿಮ್ ಅಣ್ಣನ್ ನೆನ್ಪಲ್ಲಿ ದೇಹ ಬಾಧೆ ತಾಳ್ಲಾರ್ದೆ ಜೀವದ ಮೇಲೆ ಆಸೆ ಕಳ್ಕೊಂಡು ತಲೆ ಕೆಟ್ಟು ಮನೆ ಬಿಟ್ಟು ಹೋದ್ರೆ ಎಲ್ಲಿಂದ ಹುಡುಕ್ತೀಯಾ? ಇದನ್ನೆಲ್ಲ ನಿನಗೆ ಹೇಗೆ ಅರ್ಥ ಮಾಡಿಸ್ಲಿ? ನಾನು ಡಿಗ್ರಿ ಸ್ಟೂಡೆಂಟ್ ಅಮ್ಮ, ನನಗೂ ಅರ್ಥ ಆಗುತ್ತೆ. ಅದಕ್ಕೆ ಮನೆ ಬಿಟ್ಟು ಹೋಗೋ ಸಂದರ್ಭ ಬಂದ್ರೆ ಅದಕ್ಕೆ ನಾನೇ ಮದುವೆ ಮಾಡ್ಕೋತೀನಿ. ನಾನು ಡಿಗ್ರಿ ಸ್ಟೂಡೆಂಟ್ ಅಮ್ಮ, ನನಗೂ ಅರ್ಥ ಆಗುತ್ತೆ. ಅದಕ್ಕೆ ಮನೆ ಬಿಟ್ಟು ಹೋಗೋ ಸಂದರ್ಭ ಬಂದ್ರೆ ಅದಕ್ಕೆ ನಾನೇ ಮದುವೆ ಮಾಡ್ಕೋತೀನಿ. ಅಣ್ಣನಷ್ಟೇ ಸುಖವಾಗಿ ನಾನು ನೋಡ್ಕೋತೀನಿ. ಅಯ್ಯೋ ಪಾಪ ಕೇಳಿ ಮಗ. ನಡಿಯೋ ನಡಿ. ಮೊನ್ನೆ ಹೊಳ್ ನನ್ನ ಮಗನೇ ಅತ್ತಿಗೆನೆ ಮದುವೆ ಹೋಗ್ತೀನಿ ಅಂತ ಹೇಳ್ತೀನೋ? ಏನ್ ಮಾಡ್ತಾ ಇದ್ದೀರಾ? ಜನ್ಮ ಕೊಟ್ಟು ಬಿಡಿ, ಸುಮ್ನಿರಿ. ಆರ್ ಯು ಮ್ಯಾಡ್? ಏನ್ ಮಾತಾಡ್ತಿದ್ಯಾ? ಬ್ಲಡಿ ನಾನ್ಸೆನ್ಸ್. ನಾನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ.
ಅತಿಗೆ ಸತ್ತು ಅನ್ನ ಬದುಕಿದ್ರೆ ಇವಳನ್ನ ಕೊಟ್ಟು ಮದ್ವೆ ಮಾಡ್ತಿರ್ಲಿಲ್ವಾ? ಗಂಡನ್ಗೆ ತನ್ನ ಹೆಂಡತಿ ಸತ್ರೆ ಅವಳ ತಂಗಿನ ಮದ್ವೆ ಮಾಡ್ಕೊಂಡ್ರೆ ತಪ್ಪಿಲ್ಲ ಅಂತ ಆದ್ರೆ, ಹೆಣ್ಣು ಗಂಡ ಸತ್ರೆ ಅವ್ನ ತಮ್ಮನ್ ಮದ್ವೆ ಮಾಡ್ಕೊಂಡ್ರೆ ತಪ್ಪೇನಮ್ಮ? ಇವತ್ತಿಗೆ ನೀನ್ ನನ್ ಪಾಲಕ್ ಸತ್ ಹೋದೆ. ತಾಯಿಗಂಡ್ ನನ್ನ ಮಗನೇ, ಈ ಮನೆಯಲ್ಲಿ ನಿನಗಿನ್ನು ಜಾಗ ಇಲ್ಲ. ನನ್ ಕಣ್ಣೆದ್ರಿಗೆ ಏನಾದ್ರೂ ಕಾಣಿಸ್ಕೊಂಡ್ರೆ ನಿನಗ ಅನ್ನದಲ್ಲಿ ವಿಷ ಬರ್ಸಿ ಕೊಂದು ಬಿಡ್ತೀನಿ. ಮನೆ ಬಿಟ್ಟು ಹೋಗೋವರ್ಗೆ ಹೋಗೋ. ಹೋಗೋದಿಲ್ವಾ? ಕಣ್ಣಿಗೆ ಕಾಣಿಸ್ಬೇಡ. ನನಗೆ ನಿನ್ನ ಮುಖ ತೋರಿಸ್ಬೇಡ ಕಣೋ. ಹೋಗೋ ಹೋಗೋ ಹೋಗು ಹೋಗು ಹೋಗೋ. ಹೋಗೋದಿಲ್ವ ನೀನು? ಹೋಗೋ. ಹಾಳಾದವನೇ ಇರು. ನಿನ್ಗೆ ನಾನೇ ನನ್ನ ಕೈಯನ್ನ ನಿನ್ನನ್ನು ಕಾಣಿಸ್ಬಿಡ್ತೀನಿ. ಹೋಗು ಹೋಗೋರ್ಗೆ ಹೋಗು. ನಡಿ ನಡಿ, ಎಲ್ಲಾದ್ರೂ ಹಾಳಾಗೋಗು. ಇನ್ಮೇಲೆ ನನ್ನ ಕಣ್ಮುಂದೆ ಕಾಣಿಸ್ಕೋಬೇಡ. ಅಮ್ಮ ಅಮ್ಮ ಬಾಗ್ಲು ತೆಗಿಯಮ್ಮ. ಅಮ್ಮ 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 ಬಾಗ್ಲು ತೆಗಿಯಮ್ಮ. ಅಮ್ಮ ಅಮ್ಮ ಅದ್ಕೆ ಅದ್ಕೆ ಬಾಗ್ಲು ತೆಗ್ಸಿ. ಅದ್ಕೆ ಅದ್ಕೆ ಅಮ್ಮ ಅಮ್ಮ ಬಾಗ್ಲು ತೆಗಿಯಮ್ಮ. ಅಮ್ಮ 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 ಬಾಗ್ಲು ತೆಗಿಯಮ್ಮ. ಏಯ್, ನನ್ ಕಣ್ಮುಂದೆ ನಿಂತ್ಕೋಬೇಡ. ಹೋಗು ಅಂತ ಹೇಳಿಲ್ಲ ನಿನ್ಗೆ? ಹೋಗೋ, ಹೋಗ್ಬಿಡು. ನನ್ ಕಣ್ಮುಂದೆ ನಿಂತ್ಕೋಬೇಡ. ನೀನ್ ತಲೆ ತಗ್ಸೋಂತ ಕೆಲ್ಸ ನಾನು ಯಾವತ್ತೂ ಮಾಡಿಲ್ಲ, ಮಾಡೋದೂ ಇಲ್ಲ. ನಾನು ನೀನ್ ಎತ್ ಮಗ ಅಮ್ಮ. ನೀನ್ ತೋರಿಸಿದ್ದಾರೆಲ್ಲ ನಡೀತಾ ಇದ್ದೀನಿ. ಏಯ್ ಮುಟ್ಟಾಳ, ನೀನ್ ಅವಳನ್ ಮದ್ವೆ ಆಗಕ್ ಒಪ್ಪಿದ್ರು ಅವಳು ನಿನ್ನ ಮದ್ವೆ ಆಗಕ್ ಒಪ್ಕೋಬೇಕಲ್ವೇನೋ? ಒಬ್ಬ ಗಂಡ್ಸು ಚಿಕ್ಕ ವಯಸ್ಸಿನ ಹುಡುಗಿನ ಮದ್ವೆ ಮಾಡ್ಕೊಂತೀನಿ ಅಂದ್ರೆ ಸಮಾಜ ಏನೋ ಮಾತಾಡಲ್ಲ. ಆದ್ರೆ ಒಂದೇನು ಚಿಕ್ಕ ವಯಸ್ಸಿನ ಹುಡುಗನ್ ಮದ್ವೆ ಮಾಡ್ಕೋತೀನಿ ಅಂದ್ರೆ ಲಜ್ಜೆ ಕೆಟ್ಟವಳು ಅಂತೀರಾ? ಅದ್ ಹೇಗ್ ಬಾಯ್ ಬಿಟ್ಟು ಹೇಳ್ತಾರಮ್ಮ? ದೊಡ್ಡೋರ್ ನೀವುಗಳು ಅರ್ಥ ಮಾಡ್ಕೋಬೇಕು ಅಮ್ಮ. ಇನ್ನೊಂದು ಕ್ಷಣ ನೀನ್ ನನ್ ಕಣ್ಮುಂದೆ ನಿಂತ್ಕೊಂಡ್ರೆ ನನ್ನನ್ನ ನಾನು ಕುಯ್ಕೊಂಡ್ಬಿಡ್ತೀನಿ. ಹೋಗೋ ಹೋಗೋ ಅನ್ನಲ್ಲ. ಕೋಶ ಓದೋ ದೇಶ ಸುತ್ತೋ ಮೊದಲು ಹೆಣ್ಣನ್ನು ಓದಿಕೋ. ಅಮ್ಮ ಅಮ್ಮ ನೀನೇ ಹೇಳಿಕೊಟ್ಟ ಮೊದಲ ಪಾಠ ನೀನೇ ಮರೆತು ಬಿಟ್ಟ. ಬಾ ಬಾರೋ, ಹೆದರ್ಬೇಡ ಬಾ. ಯಾರೇ ಇದು? ಗೊತ್ತಾಗಿಲ್ವಮ್ಮ? ಮುಂದೆ ನಿಮ್ಮ ಅಳಿಯಾಗೋನು. ಮನೋಜ್ ನೀನಾ? ಯಾಕೆ, ಏನಾಯ್ತು? ಅಮ್ಮ, ಮನೇಲಿ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗು. ಅಮ್ಮ ಮಗಂಗೂ ದೊಡ್ಡ ಗಲಾಟೆ. ಅದಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದೆ. ತಿನ್ನಕ್ಕೇನಾದ್ರೂ ಮಾಡ್ಕೊಡಮ್ಮ. ಸರಿ, ಅವನ್ನ ಸ್ನಾನ ಮಾಡ್ಕೊಂಡು ಬರೋದ ಕೇಳು. ನಾನು ತಿಂಡಿ ರೆಡಿ ಮಾಡ್ತೀನಿ. ಬೇಗ ಬಾರೋ. ನೀ ಸ್ನಾನ ಮಾಡ್ತಿರು. ನಿನ್ಗಾಗೋ ಬಟ್ಟೆ ಯಾವ್ದಾದ್ರು ಇದ್ರೆ ತಗೊಂಬರ್ತೀನಿ, ಓಕೆನಾ? ಮನೋಜ್, ಸದ್ಯಕ್ಕೆ ಬಟ್ಟೆ ಹಾಕೊಂಡಿರು, ಆಮೇಲೆ ಹೊಸ ಬಟ್ಟೆ ತಗೊಂಬರೋಣ, ಓಕೆನಾ?
ಮದುವೆ ಆಗಬೇಕು ಅಂತ ಮನಸ್ಸು ಆತುರಿತಿಲ್ವಾ? ನಾನು ನಮ್ಮ ಅದಕ್ಕೇನೆ ಮದುವೆ ಮಾಡ್ಕೋಬೇಕು ಅಂತ ಇದ್ದೀನಿ. ಫು. ಏನೇ ಏನಾಯ್ತು ಏನಾಯ್ತು ಹೇಳು. ಪಾಪ ಊಟ ಮಾಡಪ್ಪ. ಗೆಟ್ ಅಪ್ ಐಸೆ, ಗೆಟ್ ಅಪ್ ಫ್ರಮ್ ಹಿಯರ್. ಏಯ್ ಏನೇ ಆಯ್ತು? ನೀ ಕುತ್ಕೊಳ್ಳಪ್ಪ, ಊಟ ಮಾಡು. ಅಮ್ಮ, ಅವ್ನು ನನ್ನ ಕಣ್ಮುಂದೆ ಇರಬಾರ್ದು, ಮೊದಲು ಆಚೆ ಕಳಿಸು. ಏನೇ ಆಯ್ತು? ಏನಕ್ಕೆ ಹಿಂಗಾಡ್ತಿದ್ಯಾ? ನೀನು ಊಟ ಮಾಡಪ್ಪ, ಊಟ ಮಾಡು. ಏನಾಯ್ತಮ್ಮ? ಅಪ್ಪ, ಫಸ್ಟ್ ಅವ್ನ ಮನೆಯಿಂದ ಆಚೆ ಕಳಿಸಿ. ಊಟ ಏನಾದ್ರೂ ಮಾಡ್ಕೊಂಡು ಹೋಗ್ಲಿ ಬಿಡಮ್ಮ. ಏಯ್ ಎದ್ದೋಗೋ ಮನೆಯಿಂದ ಆಚೆ. ಎದ್ದೇಳ ಮೇಲೆ, ಎದ್ದೋಗ ಇಲ್ಲಿಂದ. ನಿನಗೆ ಹೇಳ್ತಿರೋದು, ಹೋಗೋ. ಏನ್ ಮುಖ ನೋಡ್ತೀಯ? ನಡಿಯೋ. ಹೋಗೋ. ಇನ್ನೊಂದ್ಸಲ ಈ ಕಡೆ ತಿರುಗಿ ನೋಡ್ಬೇಡ. ಅಂಬೆಗಾಲು ಊರುಗೋಲು ಪದೇ ಪದೇ ಗುನುಗುವ ಪದವೊಂದೇ ಅಮ್ಮ ಅಮ್ಮ ಅಮೃತ ಉಳಿಸಿದೆ ನೀ ಋಣವ ಮರೆತೆ ಕ್ಷಮಿಸಿಬಿಡು ಎನ್ನ. ಹೋಗ್ ನೋಡೆ, ಯಾವಾಗ ನೋಡಿದ್ರು ಕನ್ನಡಿ ಮುಂದೆನೆ ಕೂತಿರ್ತೀಯ. ನಿನ್ ಫ್ರೆಂಡು ಯಾರು? ಮನೋಜ್. ಮನೋಜಾ? ಏನೋ ಸರ್ಪ್ರೈಸು, ಫೋನ್ ಮಾಡದೆ ಬಂದ್ಬಿಟ್ಟಿದ್ಯಾ? ಯಾಕೋ, ಯಾಕೆ ಹೀಗಾಗಿದ್ಯಾ? ಸ್ವಲ್ಪ ದಿನ ನಾನು ನಿಮ್ಮ ಮನೇಲಿ ಇರಲ್ಲ. ಅದಕ್ಕೇನಂತೆ, ಬಾರೋ, ನನ್ನ ರೂಮಲ್ಲಿ ಇರುವಂತೆ. ಬಾ, ಕೂತ್ಕೊಂಡಿರೋ, ಜ್ಯೂಸ್ ತರ್ತೀನಿ. ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಮನೆಗೆ ಬಂದವ್ರ ಮುಂದೆ ಹೇಗೆ ನಡ್ಕೋಬೇಕು ಅಂತ ಅಷ್ಟು ಗೊತ್ತಾಗಲ್ವಾ? ಅವರು ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋದಿಲ್ವಾ? ಅವ್ರು ನಿನ್ ಕ್ಲೋಸ್ ಫ್ರೆಂಡ್ಸ್ ತಾನೆ. ನಿನ್ ಫ್ರೆಂಡ್ಸ್ ಮೇಲೆ ನಿನ್ ನಂಬಿಕೆ ಇಲ್ಲ ಅಂದಮೇಲೆ ನೀನ್ ಯಾಕಂತ ಫ್ರೆಂಡ್ಸ್ನ ಇಟ್ಕೊಂಡಿದ್ಯಾ? ಫ್ರೆಂಡ್ ತಂಗಿನೇ ತಪ್ಪಾಗಿ ತಿಳ್ಕೊಳ್ಳೋ ಅಂತ ಫ್ರೆಂಡ್ಸ್ನ ಮನೆಗೆ ಯಾಕೆ ಕರ್ಕೊ ಬಂದಿದ್ಯಾ? ನೀನು ಆಡ್ತಿರೋದು ನಡ್ಕೊಳ್ತಿರೋದು ನೋಡಿದ್ರೆ ನನ್ನ ಫ್ರೆಂಡ್ಸ್ ಅಲ್ಲ, ಬೇರೆ ಯಾರಾದ್ರೂ ತಪ್ಪು ತಿಳ್ಕೊತಾರೆ. ಬೇರೆಯವ್ರು ಏನಾದರೂ ತಿಳ್ಕೊಳ್ಳಿ, ಆ ವಿಷಯ ನನಗೆ ಬೇಡ. ಫ್ರೆಂಡ್ ತಂಗಿ ತನಗೂ ತಂಗಿ ತಾನೆ. ನಾನು ಚೆನ್ನಾಗಿದ್ದೀನಾ? ಚೆನ್ನಾಗಿ ಕಾಣ್ತಿದ್ದೀನಾ? ಚೆನ್ನಾಗಿದ್ಯಾ? ನೀನು ನಿಜವಾಗ್ಲೂ ಚೆನ್ನಾಗಿ ಕಾಣ್ತಿದ್ಯಾ? ನೀನು ಯಾವತ್ತಾದರೂ ಹೇಳಿದ್ಯಾ ನಾನು ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಹೇಳ್ಬಿಟ್ಟು? ನಿನ್ನ ಫ್ರೆಂಡ್ಸ್ ಮುಂದೇನಾದರೂ ಹೇಳಿದ್ಯಾ ಚೆನ್ನಾಗಿದ್ದೀನಿ ಅಂತ ಹೊಗಳಿದ್ಯಾ ಯಾವತ್ತಾದರೂ? ಅವ್ರಿಗಾದ್ರೂ ಹೇಗೆ ಗೊತ್ತಾಗುತ್ತೆ ನಾನು ಚೆನ್ನಾಗಿದ್ದೀನಿ ಅಂತ? ಮನೋಜ್, ಹೇಗಿದ್ಯಪ್ಪ? ಕೂತ್ಕೋ. ಇವಳ ಸೌಂದರ್ಯನ ಎಲ್ಲರೂ ಹೊಗಳಬೇಕು ಅನ್ನೋ ಆಸೆ. ಸಂತೋಷ್, ಮನೋಜ್ ಊಟ ಮಾಡಿದ್ನಾ? ಗೊತ್ತಿಲ್ಲ, ಸ್ವಲ್ಪ ದಿನ ನಿಮ್ಮ ಮನೇಲಿ ಇರ್ತೀನಿ ಅಂದ, ಅದಕ್ಕೆ ನನ್ನ ರೂಮಲ್ಲೇ ಇರು ಅಂತ ಹೇಳಿದ್ದೀನಿ. ಕಾವ್ಯ, ಈ ಫೈಲ್ನ ಅಲ್ಲಿಟ್ಬಿಟ್ಟು ಮನೋಜ್ ಊಟ ತಗೊಂಡ್ಬಾ. ಸರಿ. ಊಟ ಮಾಡಪ್ಪ. ಮನೋಜ್, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನೀನು ನಮ್ಮನೇಲಿರೋದು ಸರಿಯಲ್ಲ. ಯಾಕಂದ್ರೆ ನಿಮ್ಮಮ್ಮನ ರೆಕಮೆಂಡ್ ಇದ್ದಾನೆ ನನಗೆ ಕೇಸ್ ಸಿಗ್ತಾ ಇದೆ. ನೀನೇನಾದ್ರೂ ನಮ್ಮ ಮನೇಲಿದ್ದೀಯಾ ಅಂತ ಗೊತ್ತಾದ್ರೆ ನಿಮ್ಮಮ್ಮ ಕೇಸ್ಗಳು ಕೊಡಲ್ಲ.
ನೋಡು ಯಾವ್ದಾರ ಪಿ ಜಿಲಿ ಉಳ್ಕೋ, ಅದ್ರ ಅಮೌಂಟ್ ಬೇಕಾದ್ರೆ ನಾನು ಕೊಡ್ತೀನಿ. ನನ್ನ ಮೇಲೆ ನಂಬಿಕೆ ಇಲ್ವಾ ಅಥವಾ ನಮ್ಮ ಅಮ್ಮನ ಮೇಲಿರೋ ಭಯಕ್ಕ? ಛೇ ಹಾಗೇನಿಲ್ಲಪ್ಪ, ನಿನ್ ಮೇಲೆ ನನಗೆ ನಂಬಿಕೆ ಇದೆ. ಆದ್ರೆ ನನ್ನ ಮಗಳು ವಯಸ್ಸು ಮೇಲೆ ನನಗೆ ನಂಬಿಕೆ ಇಲ್ಲ. ನಿಮ್ಮ ಮಕ್ಳನ್ನ ನೀವೇ ನಂಬಲಿಲ್ಲ ಅಂದರೆ ಬೇರೆ ಯಾರು ನಂಬ್ತಾರೆ? ನಿಮಗೆ ಭಯ ಬೇಡ, ನಾನೇ ಹೋಗ್ತೀನಿ. ಏ ಮನೋಜ್, ಸ್ವಲ್ಪನಾದ್ರೂ ಊಟ ಮಾಡಪ್ಪ. ನಮ್ಮನ್ನ ನಮ್ಮದೇ ಇರೋ ಮನೆಯಲ್ಲಿ ನೀರು ಸಹ ಕುಡಿಬಾರ್ದು ಅಂತ ನಮ್ಮ ಅಮ್ಮ ಹೇಳಿದ್ದಾರೆ. ಡ್ರೈವರ್ ಬಂದೆ ಮೇಡಮ್. ಅವ್ರೆಲ್ಲಿ ಹೋಗ್ತೀನಿ ಅಂತ ಹೇಳ್ತಾರೋ ಅಲ್ಲಿ ಡ್ರಾಪ್ ಮಾಡಪ್ಪ. ಹಾಗೆ ಸ್ವಲ್ಪ ಹಣ ಕೊಟ್ಬಿಡು. ಓಕೆ ಮೇಡಮ್. ಹತ್ತಿ ಸರ್. ಸರ್ ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಅಂತ ಕೇಳಬೇಡ, ಎಲ್ಲಿಗಾದ್ರೂ ದೂರ ಗೊತ್ತಿಲ್ದಿರೋ ಜಾಗಕ್ಕೆ ಬಿಟ್ಟು ಬಂದ್ಬಿಡು. ಓಕೆ ಸರ್. ಆ ಕೇಸ್ ಫೈಲ್ ಎಲ್ಲ ತಗೊಂಡ್ರಾ? ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ಕಾರ ಮೇಡಮ್. ಕೂತ್ಕೊಳ್ಳಿ. ರೇಣುಕಾ ಮೇಡಮ್, ಇವ್ರ ಕೇಸ್ ಫೈಲ್ ತೆಗೀರಿ. ಓಕೆ ಮೇಡಮ್. ನಿಮ್ಮಲ್ಲಿ ಯೋಗೀಶ್ ಯಾರು? ನಾನೇ ಮೇಡಮ್. ನಿಮ್ಮ ಹೆಂಡತಿ ಹೆಸರೇನು? ಪದ್ಮಾವತಿ. ಇವ್ರೇನಾ? ಹೌದು ಮೇಡಮ್. ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 7 ವರ್ಷ ಆಯ್ತು ಮೇಡಮ್. ಎಷ್ಟು ಜನ ಮಕ್ಕಳು? ನಿಮ್ಮನ್ನೇ ಕೇಳ್ತಿರೋದು, ನಿಮ್ಗೆ ಎಷ್ಟು ಜನ ಮಕ್ಕಳು ಅಂತ. ಇವಳೊಬ್ಳೆ ಮೇಡಮ್. ಇವಳೇನಾ? ಇವಳ ಹೆಸರೇನು? ನಿಮ್ ಹೆಂಡತಿ ನಿಮ್ಮಿಂದ ಡೈವರ್ಸ್ ಕೇಳ್ತಿದಾರಲ್ಲ, ಅವ್ರನ್ನ ನೀವು ಚೆನ್ನಾಗಿ ನೋಡ್ಕೊಳ್ತಿಲ್ವಾ? ನನ್ನ ಹೆಂಡತಿ ನನಗೆ ಬೇಕು, ಇನ್ಮೇಲೆ ಚೆನ್ನಾಗಿ ನೋಡ್ಕೋತೀನಿ. ನಾನು ಡಿವೋರ್ಸ್ ಕೊಡಲ್ಲ. ನಿಮ್ ಗಂಡ ನಿಮಗೆ ಡೈವರ್ಸ್ ಕೊಡಲ್ಲ ಅಂತಿದ್ದಾರೆ, ನೀವ್ಯಾಕೆ ಅವ್ರ ಜೊತೆ ಸಂಸಾರ ಮಾಡಲ್ಲ ಅಂತಿದ್ದೀರಿ? ನೀವು ಬಲವಾದ ಕಾರಣ ಕೊಡದೆ ಹೋದ್ರೆ ಡೈವರ್ಸ್ ಸಿಗೋಲ್ಲ. ನೀವು ನಿಮ್ ಗಂಡನ ಜೊತೆನೇ ಸಂಸಾರ ಮಾಡಬೇಕು. ಸಾಧ್ಯನೇ ಇಲ್ಲ. ನಾನು ಸತ್ರು ಅವನ ಜೊತೆ ಸಂಸಾರ ಮಾಡಲ್ಲ. ನನ್ಗನ್ ಬೇಕಿಲ್ಲ. ಮಗಳು ಹೆಸರೇ ಗೊತ್ತಿಲ್ಲ ಅವನ ಜೊತೆ ನಾನು ಹೇಗ್ ಸಂಸಾರ ಮಾಡ್ಲಿ? ನನ್ನ ತಮ್ಮನ ತಲೆ ಕೆಡಿಸಿ ಅವನ್ ಬಾಳ್ ಹಾಳು ಮಾಡ್ಬೇಕು ಅಂತಿದ್ದಾಳೆ. ಅದಕ್ಕೆ ನನ್ನ ತಮ್ಮನ ಬಾಳ್ ಹಾಳು ಮಾಡಕ್ ನಾನು ಬಿಡಲ್ಲ. ಅಪ್ಪ ಅಪ್ಪ ಅಮ್ಮ ಅಷ್ಟಿದೆ, ಮನೆ ಕರ್ಕೊಂಡು ಹೋಗೋಣಪ್ಪ. ಆಯ್ತಮ್ಮ, ಹೋಗೋಣ. ನಿಮ್ಮಣ್ಣ ಹೇಳ್ತಿರೋದು ನಿಜನಾ? ಸುಳ್ಳು. ನಮ್ಮಣ್ಣ ಮನೆ ಬಿಟ್ಟು ಹೋಗಿ 2 ವರ್ಷ ಆದ್ರೂ ವಾಪಸ್ಸೇ ಬರಲಿಲ್ಲ. ಊರಿನ ಜನರೆಲ್ಲ ಮೈದನ್ನ ಇಟ್ಕೊಂಡು ಗಂಡನ್ ಓಡಿಸ್ಬಿಟ್ಟಿದ್ದಾಳೆ ಅಂತ ಕೆಟ್ಟದಾಗ ಮಾತಾಡ್ಕೋತಿದ್ರು. ಅದನ್ನ ಸಹಿಸಕ್ಕಾಗದೆ ಆತ್ಮಹತ್ಯೆಗೂ ಪ್ರಯತ್ನಿಸಿದ್ರು. ಅವಾಗ ನಾನೇ ಅವ್ರನ್ನ ಕಾಪಾಡ್ದೆ. ಆಗ ನಮ್ಮ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡಿದ್ರೆ ನಾವಿಬ್ರು ಮದ್ವೆ ಮಾಡ್ಕೊಡ್ತೀವಿ ಅಂತ ಅವ್ರ ಬಾಯಿ ಮುಚ್ಚಕ್ ಹೇಳ್ತಿದ್ದೆ. ಆದ್ರೂ ಅದೇನ್ ಮಾಡ್ಕೋತಾರೋ ಮಾಡ್ಕೊಳ್ಳಿ ಅಂತ ಧೈರ್ಯ ಹೇಳಿ ಮನೆ ಕರ್ಕೊಂಡು ಬಂದೆ. ಅವತ್ತಿಂದ ಜನ ನಮ್ಮಿಬ್ಬರನ್ನ ಗಂಡ ಹೆಂಡತಿ ಅಂತಾನೆ ತಿಳ್ಕೊಂಡಿದ್ದಾರೆ. ಮೇಡಮ್, ನಾವೀಗ್ಲೂ ಪರಿಶುದ್ಧವಾಗೇ ಇದ್ದೀವಿ. ಮಗು ಮುಂದೆ ಮಾತ್ರ ಹೋಗಿ ಬನ್ನಿ ಅಂತ ಕರಿತೀನಿ, ಅವರು ಹೆಸರಿಟ್ಟು ಕರೀತಾರೆ. ಇಷ್ಟೇ ಮೇಡಮ್. ಹೆಂಡತಿ ಮಗು ಮನೆ ಬಿಟ್ಟು ಹೇಳ್ದೆ ಕೇಳ್ದೆ ಹೋಗಿದ್ದೀರಲ್ಲ, ತಪ್ಪಲ್ವಾ? ಇದಕ್ಕೆಲ್ಲ ಅವ್ರ ಉತ್ತರ ಕೊಟ್ಬಿಡ್ಲಿ? ಇಲ್ಲಿವರೆಗೂ ನನ್ನ ಮಾನ ಮರ್ಯಾದೆ ಹೋಗುತ್ತೆ ಅಂತ ಎಲ್ಲ ಬಚ್ಚಿಟ್ಕೊಂಡಿದ್ದೆ. ಆದ್ರೆ ಈಗ ಹೇಳ್ತೀನಿ, ನನಗೆ ಹೆರಿಗೆ ಆದ್ಮೇಲೆ ನನ್ನ ನೋಡ್ಕೊಳಕ್ಕೆ ಅಂತ ಬಂದಿದ್ದ ನನ್ನ ತಂಗಿನ ಕರ್ಕೊಂಡು ಓಡೋದನು 6 ವರ್ಷ ಆದ್ಮೇಲೆ ಬಂದಿದ್ದಾನೆ ನನಗೆ ಹೆಂಡತಿ ಬೇಕು ಅಂತ. ಅಲ್ದೆ ಅವಳಿಗೂ 2 ಮಕ್ಳು ಕೊಟ್ಟಿದ್ದಾನೆ. ಆ ಮಕ್ಳ ಗತಿ ಏನಾಗ್ಬೇಕು? ಆಗ್ಲೇ ಹೋಗಿ ಹುಡುಕೊಂಡ್ ಕರ್ಕೊಂಬಂದು ಬುದ್ಧಿ ಹೇಳ್ಬೋದಿತ್ತಲ್ವೇನಮ್ಮ? ನನ್ ಬಾಳ ಹಾಳಾದ್ರು ನನ್ನ ತಂಗಿನಾದ್ರೂ ಸುಖವಾಗಿರ್ಲಿ ಅಂತ ಬಿಟ್ ಬಂದ್ಬಿಟ್ಟೆ. ಏನಪ್ಪಾ ರಾಮು, ನಿಮ್ಮ ಅತ್ತಿಗೆ ನಿಮ್ಮ ಅಣ್ಣನ ಜೊತೆ ಹೋಗಲ್ಲ ಅಂತಿದ್ದಾರೆ. ನೀನು ನಿಮ್ಮ ಅಣ್ಣನ ಸ್ಥಾನದಲ್ಲಿ ನಿಂತು ನೋಡ್ಕೊಳ್ತೀಯ ಅವ್ರನ್ನ? ಇವರು ನನ್ಕಿಂತ ದೊಡ್ಡವರು, ನೀವು ಪ್ರಪಂಚ ಜ್ಞಾನ ತಿಳಿದವರು. ಇವರು ನನ್ನನ್ನು ಒಪ್ಕೊಂಡು ಅದು ನಿಮಗ್ ಸರಿ ಅನ್ಸಿದ್ರೆ ನೀವು ಹೇಗೆ ಹೇಳ್ತೀರೋ ಹಾಗೆ ಆಗ್ಲಿ. ಜನ ನಿಮ್ ಬಗ್ಗೆ ಇಲ್ಲಿವರೆಗೂ ಏನ್ ಮಾತಾಡ್ಕೋತಿದ್ರು ಅದನ್ನೇ ಅಧಿಕೃತವಾಗಿ ಮಾಡ್ಕೊಂಡು ನೀವಿಬ್ರು ಸುಖವಾಗಿರಿ. ನೀವು ಮಾಡ್ತಿರೋ ತಪ್ಪು
ಗಂಡ ಹೆಂಡ್ತಿನ ಬೇರೆ ಮಾಡ್ತಿದ್ದೀರಾ. ನಿಮ್ದು ಬರೀ ಇದೇ ಕೆಲಸ ಆಯ್ತು. ನನ್ನ ಕೇಸು ಕೋರ್ಟಲ್ಲೇ ತೀರ್ಮಾನ ಆಗಲಿ. ಏಯ್ ಬಾಯ್ ಮುಚ್ಚೋ ಬಿಕಾರಿ. ಹೆಣ್ಣನ್ನ ತಾಯಿಗೂ ಭೂಮಿಗೂ ಹೋಲಿಸಿ ಅತ್ತಿಗೆನ ಮಾತೃ ಸಂಬಂಧದಿಂದ ಬಂಧಿಸಿ ನೀವು ಮಾತ್ರ ಊರೂರ್ ಮೇಯ್ಕೊಂಬರ್ಬೋದು ಅಲ್ವೇನೋ. ನೀನು ನಿನ್ ಹೆಂಡತಿ ತಂಗಿನ ಮದ್ವೆ ಆಗೋದಾದ್ರೆ ನಿನ್ ಹೆಂಡತಿ ನಿನ್ ತಮ್ಮನ್ ಮದ್ವೆ ಆಗೋದ್ರಲ್ಲಿ ತಪ್ಪೇನೋ ಇದೆ. ಇನ್ಯಾವತ್ಗೂ ತೊಂದರೆ ಕೊಡೋದಿಲ್ಲ ಅಂತ ಬರ್ಕೊಟ್ಟು ಡೈವರ್ಸ್ ಪೇಪರಿಗೆ ಸೈನ್ ಹಾಕಿ ಹಿಂದಕ್ಕೆ ತಿರುಗಿ ನೋಡ್ದಂಗ್ ಹೋಗ್ತಾ ಇರು. ಮಾತಾಡ್ತಾರೆ ಸ್ಕೌಂಡ್ರಲ್. ರಾಮ, ನೀನು ನಿಮ್ಮ ಅಣ್ಣನಂಗ ಆಗದೆ ನೀವಿಬ್ರು ಸುಖವಾಗಿರಿ. ಆಯ್ತು. ಏನಾಗಿದೆ? ಯಾಕೆ ಜನ ಸೇರಿದ್ದಾರೆ? ಪಾಪ ಸರ್, ಆಕ್ಸಿಡೆಂಟಲ್ಲಿ ಯಾರೋ ಸತ್ತೋಗ್ಬಿಟ್ಟಿದ್ದಾರೆ. ಹೌದಾ ಸರ್? ಸಿಟಿಯಿಂದ ಆಚೆ ಇದೀವಿ, ಎಲ್ಲೋಗ್ಬೇಕಂತ ಹೇಳಲಿಲ್ಲ. ಮೇಡಮ್ ನಮಸ್ತೆ. ನಮಸ್ತೆ, ತಗೊಳ್ಳಿ. ಇಲ್ಲಿ ಸೈನ್ ಮಾಡಿ. ಮನೆ ಪ್ರಾಬ್ಲಮ್ ಮುಗಿಯೋವರೆಗೂ ನಾನು ಕೋರ್ಟಿಗೆ ಬರಲ್ಲ. ಎಲ್ಲ ನೀವೇ ನೋಡ್ಕೊಳ್ಳಿ. ಆರ್ಗ್ಯುಮೆಂಟ್ ಇರೋ ಕೇಸ್ಗಳ ಡೇಟ್ ತಗೊಳ್ಳಿ. ಮದ್ವೆ ಮುಗಿದ್ಮೇಲೆ ಕೇಸ್ ಅಟೆಂಡ್ ಮಾಡ್ತೀನಿ. ಬೇಡ ಬೇಡ ಅಂದ್ರು ನೀವು ಹೋದ್ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರಿ. ಯಾಕೆ ಅಂತ ಕೇಳಿದ್ರೆ ಅವನಿಗೆ ತಿಳುವಳಿಕೆ ಬರ್ಲಿ, ತಪ್ಪು ಒಪ್ಕೊಳ್ನೆಲ್ಲ ಅವ್ನು ತಿಳ್ಕೊಳ್ಳಿ ಅಂತ ಹೇಳ್ತಿದ್ರಿ. ನೀವು ತೋರಿಸಿದ ದಾರಿಲೇ ಹೋಗ್ತಾ ಇದ್ದಾನಲ್ಲ ನಿಮ್ ಮಗ. ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಚಿಕ್ಕ ವಯಸ್ಸಿಗೆ ದೊಡ್ಡ ದೊಡ್ಡ ವಿಷಯಗಳನ್ನ ತಿಳಿಸ್ತಾ ಬೆಳೆಸ್ದೆ. ಅತಿ ಮುದ್ದು ಮಾಡಿದಕ್ಕೆ ನನ್ನ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟ. ಮೇಡಮ್, ನಿಮ್ ದಾರಿನಲ್ಲೇ ಅವನು ಹೋಗ್ತಾ ಇದ್ದಾನೆ. ನೀವೇ ಅವನಿಗೆ ತಪ್ಪು ಅಂತ ಹೇಳಿದ್ರೆ ಅವನ ತಪ್ಪು ಅವನಿಗೆ ಹೇಗೆ ಅರ್ಥ ಆಗ್ಬೇಕು ಹೇಳಿ? ಮೇಡಮ್, ನೀವೇನು ತಪ್ಪಾಗಿ ತಿಳ್ಕೊಳ್ಳಲ್ಲ ಅಂದ್ರೆ ನಂದೊಂದು ಸಲಹೆ. ಪರವಾಗಿಲ್ಲ, ಹೇಳಿ. ಇಂಥ ಕೇಸ್ಗಳನ್ನ ನಾವೆಷ್ಟು ನೋಡಿಲ್ಲ, ಅದ್ರ ಬಗ್ಗೆ ಆರ್ಗ್ಯೂ ಮಾಡಿಲ್ಲ, ಕೇಸ್ ಗೆದ್ದಿಲ್ಲ. ಇಂಥ ಕೇಸು ನಮ್ಮ ಮನೇಲೇ ಆದಾಗ ಯಾಕೆ ಒಪ್ಕೊಳ್ಳಲ್ಲ ಅಂತೀರಿ? ಮಗುನ ಆಸೆಯಂತೆ ಮದುವೆ ಮಾಡ್ಬಿಡಿ. ಮುದ್ದ ಸೊಸೆನೂ ಮನೇಲಿರ್ತಾಳೆ, ಮಗನೂ ಮನೇಲಿರ್ತಾನೆ. ಹಿಂದೇನು ಸೊಸೆ ಆಗಿದ್ಲು, ಮುಂದೇನು ಸೊಸೆಯಾಗೇ ಇರ್ತಾಳಲ್ವಾ? ಅವನು ಇಷ್ಟಪಟ್ಟ ಅಂತ ಇವಳು ಅವನನ್ನು ಒಪ್ಕೋಬೇಕಲ್ವಾ? ಇವಳಿಗಿಂತ 2 ವರ್ಷ ಚಿಕ್ಕೋನವನು. 4 ಜನಕ್ಕೆ ಬುದ್ಧಿ ಹೇಳೋರಾಗಿ ನಾವು ಅವಳಿಗೆ ಹೇಳೋರು ಕೇಳೋರು ಇಲ್ಲ ಅಂತ ಇಷ್ಟ ಇಲ್ದೇ ಇದ್ರು ಚಿಕ್ಕ ವಯಸ್ಸಿನ ಹುಡುಗನ್ನ ಅವಳಿಗೆ ಗಂಟು ಹಾಕಕ್ಕಾಗತ್ತಾ ಹೇಳಿ? ಅವನೇನೋ ಬುದ್ಧಿ ಇಲ್ದೆ ನಾನೇ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ದಾನೆ. ಇದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ರಾಧಾ ಮದ್ವೆ ಆಗಿ ಹೋದ್ಮೇಲೆ 4 ದಿವಸ ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ಅವನು ಈ ಮನೆಗೆ ಬರ್ದೇ ಇದ್ರೆ ಸರಿ. ಸರಿ ಮೇಡಮ್, ನಾನು ಬರ್ತೀನಿ. ಬಾಯ್. ಹೋಗ್ಬನ್ನಿ. ಮಾಮ ಕಾಸು ಕೊಡು. ತಗೋ, ಒಳ್ಳೇದಾಗ್ಲಿ. ಏ ಮಾವ, ಏ ಡಾರ್ಲಿಂಗ್, ನನ್ನ ಗಂಡ ಆಗೋನೆ, ಕಾಸು ಕೊಡೋ. ನಿನ್ನ ಕತ್ತಲ್ಲಿರೋ ಚೈನ್ ಆದರೂ ಕೊಡೋ, ನಾನು ಡವ್ ಕೊಟ್ಟ ಅಂತ ಹಾಕೋತೀನಿ. ಯಾಕೋ
ಯಾಕೆ ಹಂಗೆ ನೋಡ್ತಾ ಇದೀಯ? ನಾನೇನೋ ನೀನು ಬೇಡವಾದೆ, ಆದರೆ ಅದರಲ್ಲಿ ನಿಮ್ಮ ಅತ್ತಿಗೆನೂ ಇದ್ದಾಳೆ, ಅವಳು ಕೂಡ ನೀನು ಬೇಡವಾದ್ಲೇನಾ? ಸ್ವಾಮಿ ಪೈಸಾಕ್ಕೆ ಕೊಡಿ ಸ್ವಾಮಿ, ಪೈಸಾ ಸ್ವಾಮಿ, ಸ್ವಾಮಿ ಪೈಸಾ. ನಮಸ್ಕಾರ. ನಮಸ್ಕಾರ. ಗಂಡಿನ ಕಡೆಯವರು ಮದುವೆ ಗ್ರ್ಯಾಂಡ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ನೋಡಿ ದಯಮಾಡಿ ಸ್ವಲ್ಪ ಇಂಥವ್ರಿಗೂ ಒಂದು ಅವಕಾಶ ಕೊಡಿ. ಈ ಮದುವೆನಲ್ಲಿ ಇನ್ವಿಟೇಷನ್ಗೆ ಅಂತ ಪ್ರಾಮುಖ್ಯತೆ ಇಲ್ಲ. ಮೇಡಮ್ ಬರ್ತಾರೆ, ಅವರೇ ಫೈನಲೈಸ್ ಮಾಡ್ತಾರೆ. ನಮಸ್ತೆ ಮೇಡಮ್. ನಮಸ್ತೆ ರಾಜೇಶ್ವರಿ, ಹಾ ಒಂದು ಜಡ್ಜ್ಮೆಂಟ್ ಇದೆ, ನಾನು ಹೊರಡ್ತೀನಿ. ನಮಸ್ಕಾರಮ್ಮ. ನಮಸ್ಕಾರ. ಯಾರಿವ್ರು? ಅಮ್ಮ, ಪ್ರಿಂಟಿಂಗ್ ಪ್ರೆಸ್ನವರು ಲಗ್ನ ಪತ್ರಕ್ಕೆ ಆರ್ಡರ್ ತಗೊಳ್ಳೋಕ್ಕೋಸ್ಕರ ಬಂದಿದ್ದಾರೆ. ಗಂಡಿನ ಕಡೆಯವರು ಸ್ವಲ್ಪ ಗ್ರ್ಯಾಂಡ್ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದ್ದಾರೆ. ರಾಧಾ, ಇವ್ರು ಕಾಫಿ ತಗೊಂಬಮ್ಮ.
ಪತ್ರಿಕೆನ ಪ್ರಿಂಟ್ ಮಾಡಿ ಊರಿಗೆ ಹಂಚೋ ಅಷ್ಟು ಸಮಯ ಇಲ್ಲ. ಇದು ಮೊದಲನೇ ಮದ್ವೆನೂ ಅಲ್ಲ. 1 ವಾರದಲ್ಲಿ ಮಾಡ್ ಮುಗಿಸ್ಬೇಕು. ಇಲ್ಲ ಅಂದ್ರೆ ಸಮಸ್ಯೆಗಳು ಹೆಚ್ಚಾಗತ್ತೆ. ಬರೋ ಶುಕ್ರವಾರ ಶಿವನ್ ದೇವಸ್ಥಾನದಲ್ಲಿ ಸಿಂಪಲ್ಲಾಗಿ ಮದ್ವೆ ಮಾಡ್ಕೊಂಡು ರಿಜಿಸ್ಟರ್ ಆಫೀಸ್ನಲ್ಲಿ ಸೈನ್ ಮಾಡಿ ಹಾರ ಬದಲಾಯಿಸ್ಕೊಂಡು ಮನೆ ಕರ್ಕೊಂಡೋಗಿ. ಆಮೇಲೆ ನೀವೇನಾದ್ರೂ ಮಾಡ್ಕೊಳ್ಳಿ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಮಲ್ಗಿರೋ ಹುಲಿನ ಬಡ್ದು ಎಬ್ಬಿಸ್ದಾಗಿದೆ ನಮ್ಮನೆ ಪರಿಸ್ಥಿತಿ. ಹಾಗೆ ಕಾಫಿ ಕುಡ್ಕೊಂಡು ಹೋಗಿ. ರಾಧಾ, ಕಾಫಿ ಕೊಟ್ಬಿಟ್ಟು ಅಲ್ಲೇ ನಿಂತ್ಕೋ. ಅವ್ರು ಏನಾದ್ರೂ ಕೇಳಿದ್ರೆ ಉತ್ತರ ಕೊಡು. ಪುರೋಹಿತ್ರೆ, ಹುಡುಗಿ ಜೊತೆ ಒಂದು ಸೆಲ್ಫಿ ತಗೋಬೋದಾ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ? ರಾಧಮ್ಮ, ನಮ್ಮ ಹುಡ್ಗ ನಿಮ್ ಜೊತೆ ಒಂದು ಸೆಲ್ಫಿ ತಗೊಬೇಕಂತೆ. ದಯಮಾಡಿ ಸ್ವಲ್ಪ ನಿಂತ್ಕೊಳ್ಳಮ್ಮ. ಹಾಯ್, ಒಂದು ಸೆಲ್ಫಿ ತಗೋಣ. ಹಾಗೆ ಸುಬನಾಗಿ ಸ್ವಲ್ಪ ತಲೆ ಮೇಲೆತ್ತಿ, ಇನ್ನೊಂದು ಸ್ವಲ್ಪ. ಓಕೆ, ಥ್ಯಾಂಕ್ ಯು. ನಾನಿನ್ನು ಹೋಗ್ಬರ್ತೀನಿ. ರಾಜೇಶ್ವರಿ ಮೇಡಮ್ ಅವ್ರ ಮಗ ತಾನೆ? ಬಾ ನನ್ನ ಜೊತೆ. ನಿಮ್ಮ ತಾಯಿ ಲಾಯರ್ ರಾಜೇಶ್ವರಿ ಇಲ್ದಿದ್ರೆ ನಾನು ನನ್ನ ಕುಟುಂಬ ಆತ್ಮಹತ್ಯೆ ಮಾಡಿಕೊಂಡು ಇಷ್ಟೊತ್ತಿಗೆ ಪ್ರಪಂಚನ ಬಿಟ್ಟು ಹೋಗ್ಬೇಕಾಗಿತ್ತು. ಬಾಪ, ಯಾಕೆ ಇಲ್ಲೇ ನಿಂತ್ಕೊಂಡೆ? ಇದು ನಿಮ್ಮ ತಾಯಿ ಕೊಟ್ಟಿರೋ ಭಿಕ್ಷೆ. ಬಾ ಒಳಗೆ ಕುಂತ್ಕೋ. ನಿಮ್ಮ ತಾಯಿ ದೇವ್ರ ಸಮಾನ, ಅದಕ್ಕೆ ಫೋಟೋನ ಅಲ್ಲಿಟ್ಟಿರೋದು. ನೀವು ಬಂದಿದ್ದು ನನಗೆ ತುಂಬ ಸಂತೋಷ ಆಯಿತು. ಕಾಫಿ ತೊಗೋತಿರೋ, ಟೀ ತೊಗೋತಿರೋ ಸ್ವಾಮಿ? ಹೊಟ್ಟೆ ತುಂಬ ಹಸಿತಿದೆ, ಊಟ ಕೊಡಿಸ್ತೀರಾ? ಅದಕ್ಕೇನಂತೆ ಸ್ವಾಮಿ? ಲೇ ಮಂಜಾ, ಒಂದು ಊಟ ತಗೊಂಬರ. ತಂದೆ. ಮೊದಲು ನೀರು ಕುಡೀರಿ ಸ್ವಾಮಿ. ನಿಮ್ಮ ಅಣ್ಣ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರಂತೆ. ಪೇಪರಲ್ಲಿ ನೋಡಿ ತುಂಬ ದುಃಖ ಆಯಿತು. ಒಳ್ಳೆಯವ್ರಿಗೇನೆ ಕಷ್ಟ ಬರೋದು ಅಂತ ಪ್ರೂವ್ ಆಗೋಯ್ತು. ನಾನು ಕಾರ್ಪೊರೇಟ್ ಹತ್ರ 3 ಲಕ್ಷ ಸಾಲ ಇಸ್ಕೊಂಡು ಅಂಗಡಿ ಮನೆನ ಅಡ ಇಟ್ಟು ಬರ್ಕೊಟ್ಟಿದ್ದೆ. ನನ್ನ ಆಸ್ತಿನ ನನಗೆ ಗೊತ್ತಿಲ್ಲದಂಗೆ ತನ್ನ ಹೆಸರಿಗೆ ಮಾಡಿಕೊಂಡು ಸಿಟಿ ಸಿವಿಲ್ ಕೋರ್ಟಲ್ಲೆಲ್ಲ ಅವ್ರ ಹೆಸರಿಗೆ ಮಾಡಿಕೊಂಡು ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ಬೀದಿಗೆ ತಳ್ಳಿ ಸಾಮಾನೆಲ್ಲ ಹೊರಗಡೆ ಎಸ್ದುಬಿಟ್ಟಿದ್ರು. ಆಗ ಗೊತ್ತಿರೋರು ಹೇಳಿದ್ರು, ರಾಜೇಶ್ವರಿ ಅನ್ನೋ ಲಾಯರ್ನ ಕಾಣಿ ಅಂತ. ನಾನು ಅವ್ರನ್ನ ನೋಡೋಕೆ ಹೋಗಿದ್ದ ದಿನ ನನ್ನ ಹತ್ರ ಫೀಸ್ ಕೊಡೋಕ್ಕೂ ದುಡ್ಡಿರಲಿಲ್ಲ. ಅಂಥ ಸಮಯದಲ್ಲಿ ನನ್ನ ಕೇಸ್ ಒಪ್ಕೊಂಡು ಹೈಕೋರ್ಟಲ್ಲಿ ವಾದ ಮಾಡಿ ನನಗೆ ನ್ಯಾಯ ಕೊಡಿಸಿದ ನ್ಯಾಯದೇವತೆ ಅವರು. ತಗೊಳ್ಳಿ ಸರ್. ಊಟ ಮಾಡಿ ಸ್ವಾಮಿ. ನಾನೇ ನಿಮ್ಮನ್ನು ಮನೆಗೆ ಬಿಟ್ಬಿಟ್ಟು ನಿಮ್ಮ ತಾಯರನ್ನ ಮಾತಾಡ್ಸ್ಕೊಂಬರ್ತೀನಿ. ಅವ್ರ ಜೊತೆ ಮಾತಾಡಿ ತುಂಬ ದಿನಗಳೇ ಆಗಿದೆ. ನನ್ನ ತಾಯಿ ನಾನು ಸರಿ ಇಲ್ಲ ಅಂತ ಮನೆ ಬಿಟ್ಟು ಹೊರಗಾಕಿದ್ದಾರೆ. ಲಾಯರ್ ರಾಜೇಶ್ವರಿ ಅವರ ಮಕ್ಕಳು ಅಂದ್ರೇನು, ತಪ್ಪು ಮಾಡೋದು ಅಂದ್ರೇನು? ನೀವು ಸುಳ್ಳು ಹೇಳ್ತಾ ಇದ್ದೀರಾ? ಅದೇ ಗೊತ್ತಿಲ್ಲ. ಹೆಂಡ್ತಿ ಸತ್ರೆ ಗಂಡ ಹೆಂಡ್ತಿ ತಂಗಿನೇ ಮದುವೆ ಮಾಡ್ಕೋತಾನೆ. ಗಂಡ ಸತ್ರೆ ಹೆಂಡ್ತಿ ಗಂಡನ ತಮ್ಮನ ಮದುವೆ ಮಾಡ್ಕೊಂಡ್ರೆ ತಪ್ಪ? ನಮ್ಮಣ್ಣ ಅತ್ತಿಗೆ ನನ್ನ ಸಂತೋಷವಾಗಿ ನೋಡ್ಕೋತಿದ್ರು. ನಮ್ಮಣ್ಣ ತಿರೋಗ್ಬಿಟ್ರು. ಅತ್ತಿಗೆನೂ ಮನೆಯಿಂದ ಹೋಗ್ಬಿಟ್ರೆ ಏನು ಮಾಡೋದು? ನಾನು ನನ್ನ ಅತ್ತಿಗೆನೇ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ತಪ್ಪ? ಆಚೆ ಕಳಿಸ್ಬಿಟ್ಟು ಟೇಬಲ್ ಕ್ಲೀನ್ ಮಾಡ್ಕೊಳ್ಳ. ಸಾಕು, ಎದ್ದಳ್ರಿ, ಹೊರಡ್ರಿ ಇಲ್ಲಿಂದ. ಇನ್ನೇನು ನೋಡ್ತಿದ್ದೀರಾ? ಹೊರಡ್ರಿ ಇಲ್ಲಿಂದ.
ಏನು ಮಾಡ್ತಾ ಇದೀಯಾ? ನಾವು ಮಾಡ್ತಾ ಇರೋ ತಪ್ಪು ಅಂತ ನಮ್ಗನ್ನಿಸ್ಬೇಕು. ಇಲ್ಲ ಅಂದರೆ 1000 ಜನದಲ್ಲಿ ಯಾರೊಬ್ಬ ಮುಂದೆ ಬಂದು ನೀನು ಮಾಡ್ತಾ ಇರೋ ತಪ್ಪು ಅಂತ ಹೇಳಬೇಕು. ಅಲ್ಲಿವರೆಗೂ ನಮ್ಮನ್ನು ನಾವು ದಂಡಿಸ್ಕೋಬಾರ್ದು ಅಂತ ಅಮ್ಮ ಹೇಳ್ಕೊಟ್ಟಿಲ್ವಾ? ಏಯ್, ನಾವು ನಮ್ಮಮ್ಮನ ನೆರಳಲ್ಲಿ ಬೆಳೆದರ್ ಕಣೋ. ನಾವು ಮಾಡಿರೋ ತಪ್ಪಾದರೆ ನಮ್ಮಮ್ಮನೇ ತಪ್ಪಾಗಿ ಬೆಳೆಸ್ತಾರಾ? ಹಾಂ, ನಮ್ಮಮ್ಮನೇ ತಪ್ಪಾಗಿ ಬೆಳೆಸ್ತಾರಾ? ಮೊದಲು ನಿನ್ನ ತಪ್ಪೇನು ಅಂತ ಯಾರು ನೀನು ಅವಮಾನಿಸಿದ್ರೋ ಅವರಿಂದಲೇ ತಿಳ್ಕೊ. ದುಡುಕಿ ನೀನು ನಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿರೋ ಅಮ್ಮನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋಗ್ಬೇಡ, ಆಯ್ತಾ? ಹೋಗು ಹೋಗು. ಯೋ, ನೀನ್ ಸಾಯೋಕ್ ಇದೇ ಬಿಲ್ಡಿಂಗ್ ಬೇಕಿತ್ತ? ಯಾಕಯ್ಯ ಬಿದ್ದು ಸಾಯೋದು? ಫೇಲ್ ಆಗಿದ್ರೆ ಮತ್ತೆ ಓದ್ಕೋ. ಹುಡುಗಿ ಕೈ ಕೊಟ್ಟೋಗಿದ್ರೆ ಮತ್ತೊಂದು ಹುಡುಗಿ ನೋಡ್ಕೋ. ನೀನ್ ತಪ್ಪು ಮಾಡಿದ್ರೆ ತಿದ್ಕೋ. ಅದನ್ನ ಬಿಟ್ಟು ಸಾಯಕ್ ಬಂದಿದ್ಯಾ? ನಿಂತ್ಕೊಳ್ಳಯ್ಯ, ನಿಂತ್ಕೋ. ಮತ್ತೆ ಯಾಕೆ ಇಲ್ಲಿ ಬಂದೆ? ನಂಗೆ ಯಾಕೆ ಕೊಡದೆ? ನಾನು ಮಾಡಿದ ತಪ್ಪಾದ್ರೆ ಏನು ನಂಗೆ ಗೊತ್ತಾಗಬೇಕು. ಮೊದ್ಲಿಂದ ಹೋಗು. ಸತ್ಯ ಹೇಳು, ನಿಂಗೆ ನನ್ನ ಮದುವೆ ಮಾಡ್ಕೋತಿಲ್ಲ ಅನ್ನೋ ಕೋಪನ ಅಥವಾ ತನ್ನ ಅತ್ತಿಗೆನೇ ಮದುವೆ ಮಾಡ್ಕೋತಾನೆ ಅನ್ನೋ ಕೋಪನ? ಮೊದ್ಲಿಂದ ಹೋಗ್ತೀಯಾ ಇಲ್ಲ ಪೊಲೀಸ್ ಫೋನ್ ಮಾಡ್ಲಾ? ನಾನು ಮಾಡಿದ ತಪ್ಪೇನು ಅಂತ ನೀನು ಹೇಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ನನ್ನ ತಾಯಿ ಬಿಟ್ಟರೆ ನನ್ನ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತಿರೋದು. ನಾನು ಮಾಡ್ತಿರೋದು ಸರಿಯಿಲ್ಲ, ತಪ್ಪು ಅಂತಾದರೆ ಯಾವತ್ತೂ ನಿನ್ನ ಕಣ್ಮುಂದೆ ನಾನು ಕಾಣಿಸ್ಕೊಡು. ಹಲೋ, ಮನೋಜ್ ಅನ್ನೋ ಹುಡುಗ ನಿಮಗೆ ಗೊತ್ತಾ? ಏನು ಮನೋಜ? ಆ ಹೆಸರಿನವರು ನಮ್ಮ ಮನೇಲಿ ಇಲ್ಲ ಅಂತ ಎಷ್ಟು ಸರಿ ಹೇಳೋದು ನಿಮ್ಗೆ? ಮತ್ತೆ ಮತ್ತೆ ಫೋನ್ ಮಾಡಿ ಯಾಕೆ ತೊಂದರೆ ಕೊಡ್ತಿದ್ದೀರಿ? ಹಾ, ಜೈಲಿಗಾದ್ರೂ ಕಳಿಸಿ ನಿಮ್ಮ ಮನೆಗಾದ್ರೂ ಕರ್ಕೊಂಡೋಗಿ ಇಟ್ಕೊಳ್ಳಿ, ನಮ್ಗೇನು. ಮೊದಲು ಫೋನ್ ಕಟ್ ಮಾಡಿ. ಯಶೋದ, 8 ಗಂಟೆ ಅಷ್ಟರಲ್ಲಿ ದೇವಸ್ಥಾನದಲ್ಲಿರ್ಬೇಕು. ಮುಹೂರ್ತ ತುಂಬಾ ಚೆನ್ನಾಗಿದೆಯಂತೆ. ಒಂದ್ ಕೆಲಸ ಮಾಡಿ, ನಿಮ್ ಮಗಳು ಕರ್ಕೊಂಡು ಈ ಹಾರ ಬಟ್ಟೆ ತಗೊಂಡು ನೀವು ಹೊರಟ್ಬಿಡಿ. ಸರಿ, ಹಿಂದೆನೆ ನಾವು ಬರ್ತೀವಿ. ಹಲೋ, ನಾವು ಪೊಲೀಸ್ ಸ್ಟೇಷನ್ ಮಾತಾಡ್ತಿದ್ದೀವಿ. ಮನೋಜ್ ಅನ್ನೋ ಹುಡುಗ ನಿಮ್ಮ ಮನೆ ನಂಬರ್ ಕೊಟ್ಟಿದ್ದಾನೆ. ಅವ್ನು ನಿಮಗೆ ಗೊತ್ತಾ? ಹೌದು, ನಮ್ಮ ಹುಡ್ಗನೆ. ಹೌದಾ? ರಾತ್ರಿಯಿಂದ ಟ್ರೈ ಮಾಡ್ತಿದ್ದೀವಿ, ಯಾರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ. ಅವನ ಮೇಲೆ ಕಂಪ್ಲೇಂಟ್ ಆಗಿದೆ. ಯಾವ ಪೊಲೀಸ್ ಸ್ಟೇಷನ್? ಹನುಮಂತನಗರ ಪೊಲೀಸ್ ಸ್ಟೇಷನ್. ರಾಧಾ, ರಾಧಾ ನಿಂತ್ಕೋ. ರಾಧಾ, ಆ ಬೇವರ್ಸಿ ಅಲ್ಲೇ ಬಿದ್ದಿರ್ಲಿ, ಅವನನ್ನ ಮನೆ ಕರ್ಕೊಂಡ್ಬರ್ಬೇಡ. ಒಂದ್ 4 ದಿವಸ ಜೈಲಲ್ಲಿ ಬಾತ್ರೂಮ್ ತೊಳೆದ್ರೆ ಅವನು ಬುದ್ಧಿ ಬರುತ್ತೆ. ಹೇಳ್ತಾ ಇದ್ದೀನಿ ತಾನೆ? ನನ್ನ ಮಾತ್ ಮೀರಿ ನೀನೇನಾದ್ರೂ ಅವನು ನೀ ಮನೆ ಕರ್ಕೊಂಬಂದ್ರೆ ನಿನ್ ಗಂಡನ ಆಸ್ತಿಲಿ ನಿನ್ಗೆ ₹1 ಸಿಗೋಲ್ಲ. ರಾಧಾ, ಅಮ್ಮ, ಸಮಾಧಾನ ಮಾಡ್ಕೊಳ್ಳಮ್ಮ. ಕೂತ್ಕೋ. ನೀನ್ ಬರೋ. ಏನ್ ಹೆಸರು? ಸಚಿನ್. ಸೈನ್ ಹಾಕಿಲಿ. ಹೋಗ್ ಕೂತ್ಕೋ. ಏಯ್, ನೀನ್ ಇದು ಬರೋ ಇಲ್ಲಿ. ಹೆಸರೇನು? ಮನೋಜ್. ವಯಸ್ಸೆಷ್ಟು? 22. ತಂದೆ ಹೆಸರೇನು? ದಯಾನಂದ್. ಹಾಕು ಸೈನ್ ಇಲ್ಲಿ. ಏಯ್, ಓದ್ಕೊಂಡು ಸಾಕು, ಸೈನ್ ಮಾಡೋ. ನಾನು ಇಲ್ಲಿವರೆಗೂ ಯಾರ ಮನೆಯಲ್ಲೂ ಕಳ್ತನ ಮಾಡಿಲ್ಲ, ಯಾವ ಹುಡುಗಿನೂ ಅತ್ಯಾಚಾರ ಮಾಡೋ ಪ್ರಯತ್ನ ಮಾಡಿಲ್ಲ. ನೀವು ಬೇರೆ ಯಾರ್ಯಾರ್ದೋ ಕೇಸ್ಗಳನ್ನ ನನ್ನ ಮೇಲೆ ಹೊರಿಸ್ತಿದ್ದೀರಾ. ಇದಕ್ಕೆ ನಾನು ಸೈನ್ ಮಾಡಲ್ಲ. ಸೈನ್ ಮಾಡೋ ಬೋಳಿ ಮಗನೇ. ಮುಚ್ಕೊಂಡು ಸೈನ್ ಮಾಡ್ತೀಯಾ ಇಲ್ಲ ರೇಪ್ ಕೇಸಲ್ಲಿ ಒಳಗಡೆ ಹೋಗ್ತೀಯಾ? ನಾನು ತಪ್ಪು ಮಾಡಿಲ್ಲ. ನಾನು ಯಾರು ಅಂತ ಗೊತ್ತಿಲ್ಲದೆ ನೀವು ತಪ್ಪು ಮಾಡ್ತಿದ್ದೀರಾ. ಸರಿಯಾಗಿ ತಿಳ್ಕೊಳ್ದೆ ನೀವು ತಪ್ಪು ಮಾಡ್ತಿದ್ದೀರಾ. ನೀನು ಯಾರಾದ್ರೂ ನನಗೆ ಎದುರಿಸ್ತೀಯಾ? ನನಗೆ ಎದುರು ಕೊಡ್ತೀಯಾ?
ಏನ್ರಿ ಅದು? ಸರ್ ನಾನು ಯಾರು ಗೊತ್ತಾ ಅಂತ ನನಗೆ ಎದುರಿಸ್ತಿದ್ದಾನೆ ಸರ್. ಅವ್ರನ್ನ ಕರ್ಕೊಂಬನ್ನಿ. ಬಾರೋ ಇಲ್ಲಿ. ಕೂತ್ಕೊಪ್ಪ. ಸರ್ ಮನೋಜ್ ಎಲ್ಲಿ? ಒಳಗಡೆ ಇದ್ದಾನೆ. ಪ್ಲೀಸ್ ಕೂತ್ಕೊಳ್ಳಿ ಮೇಡಮ್. ಇವ್ನ ಯಾಕೆ ಅರೆಸ್ಟ್ ಮಾಡಿದ್ದೀರಾ? ಎಷ್ಟು ಹೊತ್ತಿದ್ದೀರಾ ನೋಡಿ. ಆ ಫೈಲ್ ತಗೊಂಬರ್ ಕೇಳಿ. ಓಕೆ ಸರ್. ಸರ್ ಅವ್ರಿಗೂ ಫೈಲ್ ತಗೊಂಡೋಗ್ಬೇಕಂತೆ, ಸಾಹೇಬ್ರು ಕೇಳ್ತಿದ್ದಾರೆ. ಸರಿ ಆಯ್ತು. ಏನ್ರಿ ಹಳೆ ಬಟ್ಟೆ ಕೊಳೆ ಬಟ್ಟೆ ಹಾಕೊಂಡ್ರಲ್ಲ, ನಿಮ್ಮ ಕಣ್ಣಿಗೆ ಕಳ್ಳರು ರೇಪಿಸ್ಟ್ ಥರ ಕಾಣ್ತಾರಲ್ವಾ? ಇವ್ರು ಯಾರು ಅಂತನಾದ್ರೂ ಕೇಳಿದ್ರೇನ್ರಿ? ಇವ್ರ ತಂದೆ ತಾಯಿ ಏನು ಕೆಲಸ ಮಾಡ್ತಿದ್ದಾರಂತಲ್ಲ ಆದ್ರೂ ತಿಳ್ಕೊಂಡ್ರ? ನಿಮ್ಮನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಸಸ್ಪೆಂಡಾ? ಸರ್ ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್. ನಮ್ಮ ಕಡೆಯಿಂದ ಸಾರಿ ಮೇಡಮ್. ಮೇಡಮ್ ಪ್ಲೀಸ್ ಪ್ಲೀಸ್ ನೀವಾದರೂ ಹೇಳಿ ಮೇಡಮ್ ಇವ್ರಿಗೆ. ನನ್ನ ಕೆಲಸ ಹೋಗ್ಬಿಡುತ್ತೆ ಮೇಡಮ್. ಈ ತಿಂಗಳು ಪ್ರಮೋಷನ್ ಸಿಗ್ತಾ ಇದೆ ಸರ್, ಪ್ಲೀಸ್ ಸರ್. ನನ್ನ ಕಡೆಯಿಂದ, ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮ್ಮ ಹತ್ರ ಸಾರಿ ಕೇಳ್ತಾ ಇದ್ದೀನಿ. ಈ ವಿಷಯನ ದೊಡ್ಡದು ಮಾಡಬೇಡಿ. ಮನೆ ಬಂದು ಸಾಹೇಬ್ರ ಹತ್ರ ಮಾತಾಡ್ತೀನಿ. ನಾನೇನು ಮಾಡೋಕ್ಕಾಗಲ್ಲ. ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರ ತಂದೆ ಹತ್ರ ಮಾತಾಡಿದ ಮೇಲೆ ನೋಡೋಣ. ನೀವು ಹೊರಡಿ. ನೀನು ನನ್ನ ಕಾಮದೃಷ್ಟಿಯಿಂದ ನೋಡ್ತಿದ್ಯಾ? ನೀವು ಬೇರೆ ಮದುವೆ ಮಾಡ್ಕೊತಿರೋದು ಅದಕ್ಕೆ ತಾನೆ. ಕಪಟವಿಲ್ಲದ ಮಾನಕ್ಕೆ ಭಯವ ಮೀರಿದ್ದ ಮನಸ್ಸು, ಗಿಳಿಯ ಮಾತಿಗೆ ಅದರ ನೋಟಕ್ಕೆ ಮುತ್ತು ಮಾಡಲು ಮನವ ಬೆಸೆಯಲು ಸೋತು ಹೋಯಿತ ಕತ್ತಲು, ಸೋತು ಹೋಯಿತ ಕತ್ತಲು. ರಾಘವೇಂದ್ರಾಯ ಸತ್ಯಧರ್ಮತಾಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧನಿ. ಹಬ್ಬ ಅಮ್ಮ, ರಾಜೇಶ್ವರಮ್ಮ, ಗಂಡಿನ ಕಡೆಯವರು ದೇವಸ್ಥಾನ ಹತ್ರ ಬಂದು ಕಾಯ್ತಿದ್ದಾರೆ. ನೀವು ಇನ್ನೂ ಇಲ್ಲೇ ಇದ್ದೀರಾ? ಏನಮ್ಮ, ರಾಧಮ್ಮವ್ರು ಇನ್ನೂ ರೆಡಿಯಾಗಿಲ್ವಾ? ಸ್ವಲ್ಪ ಹೊರಗೋಗಿದ್ದಾಳೆ. ಇನ್ನೇನು ಬಂದ್ಬಿಡ್ತಾಳೆ. ಅವಳು ಬಂದ ಕೂಡಲೇ ಹೊರಡೋದೇನೆ. ಟೈಮ್ ಬರೀ ಆಯ್ತಲ್ಲಮ್ಮ. ಅಯ್ಯೋ ನೋಡಿಮ್ಮ, ಗಂಡಿನ ಕಡೆಯವರು ಕಾಲಿಂದ ಕಾಲು ಮಾಡ್ತಾನೆ ಇದ್ದಾರೆ. ಹಲೋ ಹಲೋ, ಬಂದ್ಬಿಟ್ಟು ಹೊರಟು ಬರ್ತಾ ಇದ್ದೀವಿ. ಯಾಕಮ್ಮ ಇಂಥ ಸಮಯದಲ್ಲಿ ಒಬ್ಬರನ್ನೇ ಕಳ್ಸೋಕೆ ಹೋಗಿದ್ರ? ಜೊತೆಲಿ ಯಾರನ್ನಾದ್ರೂ ಕಳಿಸ್ಬೇಕು ತಾನೆ? ಛೇ, ಮನೆಗೆ ಬಂದೆ. ಹೋಗಿ ಸ್ನಾನ ಮಾಡ್ತಿರು, ಬಟ್ಟೆ ತರ್ತೀನಿ. ರಾಧಾ, ರಾಧಾ, ಏನ್ ಮಾಡ್ತಾ ಇದೀಯ? ನಿಂಗೆ ತಲೆ ಕೆಟ್ಟಿದ್ಯಾ?
ಬೇವರ್ಸಿನ ಚಿಕ್ಕಪ್ಪ ಅಂತ ಕರಿಬೇಡ. ಆ ಯೋಗ್ಯತೆನ ಕಳ್ಕೊಂಡ್ಬಿಟ್ಟಿದ್ದಾನೆ. ಆ ಮನೆ ಹಾಳನ್ನ ಚಿಕ್ಕಪ್ಪ ಅಂತ ಕರಿಬೇಡ. ಅಮ್ಮ ಅಮ್ಮ, ಅಜ್ಜಿ ಚಿಕ್ಕಪ್ಪನ ಚಿಕ್ಕಪ್ಪ ಅನ್ಬೇಡ ಅಂತಿದ್ದಾರೆ. ಮತ್ತೇನಂತ ಕರಿಬೇಕಮ್ಮ? ಅಪ್ಪ ಅಂತ ಕರಿ. ಅಪ್ಪ ಅಪ್ಪ ಬಾಗಿಲು ತೆಗಿಯಪ್ಪ. ಅಪ್ಪ ಅಪ್ಪ. ಏಯ್, ಯಾರೇ ನಿನ್ಗೆ ಹೇಳ್ಕೊಟ್ಟಿದ್ದು ಅವನು ನಪ್ಪ ಅನ್ನು ಅಂತ? ಅಮ್ಮ. ರಾಜೇಶ್ವರಿ ಏನಾಯ್ತು? ಕೂತ್ಕೋ. ಅಮ್ಮ ಹೋಗು ಹೋಗು, ಬೇಗ ನೀರು ತಗೊಂಬ. ರಾಜೇಶ್ವರಿ ಏನಾಯ್ತು? ರಾಜೇಶ್ವರಿ, ಇಷ್ಟೆಲ್ಲ ರಾದ್ದಾಂತ ಆದ್ಮೇಲೂ ಅವ್ರನ್ನ ದೂರ ಇಡೋದು ಸರಿಯಲ್ಲ. ಅವರಿಬ್ಬರು ಒಂದೇ ಮನೇಲಿದ್ದರೆ ಅದಕ್ಕೆ ಬೇರೆ ಬೇರೆ ಅರ್ಥನೇ ಕೊಡುತ್ತೆ. ಅವರಿಗೆ ಮದುವೆ ಮಾಡಿಬಿಡು. ಮದುವೆ ಆದಮೇಲೆ ಕೂಡ ಅವರು ಫ್ರೆಂಡ್ಸ್ ಥರನೇ ಇರ್ತಾರೆ. ನೋಡು, ನಮ್ಮ ಸೊಸೆ ವಿದ್ಯಾವಂತೆ, ಬುದ್ಧಿವಂತೆ, ಹೇಗೆ ಬೇಕೋ ಹಾಗೆ ನಡ್ಕೋತಾಳೆ. ರಾಜೇಶ್ವರಿ ಅವಳು ಈ ಮನೆಗೆ ಅವತ್ತೂ ಸೊಸೆಯಾಗಿದ್ಲು, ಮುಂದೇನೂ ಸೊಸೆಯಾಗಿರ್ತಾಳೆ. ಅವರಿಬ್ಬರಿಗೆ ಮದುವೆ ಮಾಡಿಬಿಡು. ಅಮ್ಮ, ವರನ್ ಕಡೆಯವರು ಮತ್ತೆ ಮತ್ತೆ ಕಾಲ್ ಮಾಡ್ತಿದ್ದಾರೆ. ನೀವೇನಾದರೂ ಹೇಳ್ಬಿಡ್ರಮ್ಮ. ತಗೊಳ್ಳಿಮ್ಮ. ಪುರೋಹಿತ್ರೆ, ಅವಳನ್ನ ನಮ್ಮ ಚಿಕ್ಕ ಮಗನಿಗೆ ಮಾಡ್ಕೋತೀವಿ. ಅವರಿಗೆ ಬೇರೆ ಹುಡುಗಿನ ನೋಡಿ ಮದುವೆ ಮಾಡ್ಕೊಳಕ್ ಹೇಳಿ. ಹಲೋ, ದೇವ್ರ ಕಂಡ್ಬಿಟ್ಟ. ಅವ್ರು ಕೊಡೋದಿಲ್ವಂತೆ, ನೀವು ಬೇಜಾರು ಮಾಡ್ಕೋಬೇಡಿ. ಇವ್ರು ಒಪ್ತಾ ಇದ್ರೆ ಏನಂತೆ, ಇದಕ್ಕಿಂತ ಚೆನ್ನಾಗಿರೋ ಹುಡುಗಿನೇ ಹುಡುಕೊಡ್ತೀನಿ. ಅಮ್ಮ. ಅಮ್ಮ ರಾಜೇಶ್ವರಿ ಅಮ್ಮ, ಇಲ್ಲಿ ನನಗೇನು ಕೆಲಸ? ನಾನೇನು ಬರ್ತೀನಮ್ಮ. ನಿಂತ್ಕೊಳ್ಳಿ ರೀ, ದುಡ್ಡು ಕೊಡಿ. ಪುರೋಹಿತ್ರೆ ಅಮ್ಮ ತಗೊಳ್ಳಿ. ಒಂದೊಳ್ಳೆ ಮುಹೂರ್ತ ನೋಡಿ ಹೇಳಿ. ಆಗ್ಲಮ್ಮ. ಹಾಗೆ ಲಗ್ನ ಪತ್ರಿಕೆ ಮಾಡೋರ್ನು ಬರೋ ಕೇಳಿ. ಹಾಗೆ ಆಗ್ಲಮ್ಮ. ಹೊಸ ಡಿಸೈನ್ ಇದ್ರೆ ತರೋ ಕೇಳಿ. ನಿಜವಾಗ್ಲೂ ನೀವು ಆಧುನಿಕ ದೇವತೆ ತಾಯಿ. ಖಂಡಿತವಾಗ್ಲೂ ಒಂದು ಒಳ್ಳೆ ಮುಹೂರ್ತ ನೋಡಿ ತಮಗೆ ಹೇಳ್ತೀನಿ. ಖಂಡಿತ ತಿಳಿಸಿ. ನಮಸ್ಕಾರ. ಎಲ್ಲ ಚೆನ್ನಾಗಿರಿ. ರಾಧಾ, ಇವನ್ಗೆ ತಿಳುವಳಿಕೆ ಸಾಲದು. ಇವನಿಂದ ಏನಾದರೂ ತಪ್ಪಾದ್ರೆ ಅದು ಹಾಗಲ್ಲ ಹೀಗೆ ಅಂತ ತಿಳಿಸಿ ಹೇಳಮ್ಮ. ಅವನ್ ಮನ್ಸು ನೋಯಿಸ್ಬೇಡ. ಬಾ ಕಂದ, ಬಾ. ಅಮ್ಮ ಅಮ್ಮ, ನಾನು ನಿನ್ನ ಮಗ ಅಮ್ಮ. ಯಾವತ್ತೂ ಕೆಟ್ಟ ಕೆಲಸ ಮಾಡಲ್ಲ, ಕೆಟ್ಟದಾಗ ನಡ್ಕೊಳ್ಳಲ್ಲ ಅಮ್ಮ. ಇಬ್ಬರಿಗೂ ಹಾಲಿಟ್ಟಿದ್ದೀನಿ, ಕುಡಿದು ಮಲ್ಕೊಳ್ಳಿ. ಕಂದ, ಇನ್ಮೇಲೆ ನೀನು ನನ್ನ ಜೊತೆನೆ ಮಲಗಬೇಕು. ಹೋಗೋಣ? ನಡಿ 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 ನಡಿ. ನೀನೊಂದು ಸ್ವಲ್ಪ ಕುಡಿದು ನಂಗೊಂದು ಸ್ವಲ್ಪ ಕೊಡು. ನೀ ಅರ್ಥ ಕುಡ್ದು ನಂಗೆ ಅರ್ಥ ಕೊಡು. ನಿಮ್ಮನ್ನ ನಮ್ಮನೇಲೇ ಉಳಿಸ್ಕೋಬೇಕು ಅಂತ ಆಸೆ ಪಟ್ಟಿ ತಪ್ಪ? ಇಲ್ಲ, ವಾರಸ್ದಾರರಿರೋ ವಸ್ತುಗಳಿಗೆ ಆಸೆ ಪಟ್ರೆ ಅದು ತಪ್ಪು. ಆದರೆ ವಾರಸ್ದಾರರೇ ಇಲ್ಲದೆ ಇರೋ ವಸ್ತುಗಳಿಗೆ ಆಸೆ ಪಟ್ರೆ ಅದು ತಪ್ಪಲ್ಲ.
ಈ ನಗುವು ಹೀಗೇನೆ ಚಿರವಾಗಿರಲಿ. ಓಹುವೆ ಈ ನಗುವು ಹೀಗೇನೆ ಚಿರವಾಗಿರಲಿ. ನಿನ ದಾರಿಲಿ ಬರಿ ಮುಳ್ಳಿನ ರಾಶಿಯೇ ಹಾಸಿದೆ, ಅದ ದಾಟೋಕೆ ನೀ ಮನಸ್ಸನ್ನು ಮಾಡಲೇಬೇಕಿದೆ, ಆಗಲೇ ಗುರಿಯನ್ನು ಸೇರು.